Dear students, today let us study the poem On Children written by Khalil Gibran. Khalil Gibran lived between 1883 and he passed away in the year 1931. Khalil Gibran is a Lebanese American artist and poet. His poems are considered as poetic essays. The poem is a selection from the Prophet. Prophet ಅಂದರೆ ಕನ್ನಡದಲ್ಲಿ ಪ್ರವಾದಿ ಅಂತ ಹೇಳ್ತೇವೆ. It is the most popular book written by Khalil Gibran. ಖಲೀಲ್ ಗಿಬ್ರಾನಿಂದ ಬರೆಯಲ್ಪಟ್ಟಂತಹ ಅತ್ಯಂತ ಶ್ರೇಷ್ಠ ಮತ್ತು ಜನಪ್ರಿಯ ಪುಸ್ತಕ ದ ಪ್ರಾಫೆಟ್ ಆಗಿದೆ. The Prophet has been translated into more than 25 languages. 25ಕ್ಕಿಂತಲೂ ಹೆಚ್ಚಿನ ಭಾಷೆಗಳಲ್ಲಿ ಏನಾಗಿದೆ ಈ ಒಂದು ಪುಸ್ತಕ ಭಾಷಾಂತರಗೊಂಡಿದೆ. The Prophet, The Madman, Broken Wings are notable works of Khalil Gibran. ಪ್ರಾಫೆಟ್ ಆಗಿರ್ಬೋದು, ಮ್ಯಾಡ್ಮ್ಯಾನ್ ಆಗಿರ್ಬೋದು, ಬ್ರೋಕನ್ ವಿಂಗ್ಸ್ ಇವುಗಳು ಖಲೀಲ್ ಗಿಬ್ರಾನ್ನ ಪ್ರಸಿದ್ಧ ಮತ್ತು ಹೆಚ್ಚು ಗಮನ ಸೆಳೆಯುವಂತಹ ಕೃತಿಗಳಾಗಿದ್ದಾವೆ. ದ ಪ್ರಾಫೆಟ್ ಈಸ್ ಅ ಬುಕ್ ಆಫ್ 20 ಪ್ರೋಸ್ ಪೋಯಿಟ್ರಿ ಫೇಬಲ್ಸ್ ಆರ್ ಸರ್ವನ್ಸ್. ಅಂದರೆ ಈ ಪ್ರಾಫೆಟ್ ಅನ್ನೋದು 26 ಕಥೆಗಳನ್ನು ಒಳಗೊಂಡಿರುವಂಥದ್ದು, ನೈತಿಕತೆಯನ್ನು ಕಲಿಸುವಂಥ ಕಥೆಗಳನ್ನು ಒಳಗೊಂಡಿರುವಂಥದ್ದು, ಅಥವಾ ಪ್ರವಚನ ಅಂತ ಹೇಳ್ಬೋದು, ಧರ್ಮ ಬೋಧನೆ ಅಂತ ಹೇಳ್ಬೋದು, ನೀತಿ ಬೋಧನೆ ಅಂತ ಹೇಳ್ಬೋದು. ಹಾಗೆ 26 ವಿಷಯಗಳಿಗೆ ಸಂಬಂಧಿಸಿದಂತಹ 26 ನೀತಿ ಬೋಧನೆಯನ್ನು ಒಳಗೊಂಡಿರುವಂತಹ ಪುಸ್ತಕ ಯಾವುದು ಅಂತ ಹೇಳಿದರೆ, ಕೃತಿ ಯಾವುದು ಅಂತ ಹೇಳಿದರೆ ಅದು ದ ಪ್ರಾಫೆಟ್. ದ ಪ್ರಾಫೆಟ್ ಅಕ್ಯುಪೈಸ್ ಎ ಯುನೀಕ್ ಪ್ಲೇಸ್ ಇನ್ ವರ್ಲ್ಡ್ ಲಿಟ್ರೇಚರ್. ಜಗತ್ತಿನ ಸಾಹಿತ್ಯದಲ್ಲಿ ದ ಪ್ರಾಫೆಟ್ ಅನ್ನೋದು ತನ್ನದೇ ಆದ ಅದ್ವಿತೀಯವಾದ ಒಂದು ಸ್ಥಾನವನ್ನು ಅದು ಹೊಂದಿದೆ. ಆನ್ ಚಿಲ್ಡ್ರನ್ ಈಸ್ ಅ ಸೆಲೆಕ್ಷನ್ ಫ್ರಮ್ ದ ಪ್ರಾಫೆಟ್. ನಾವು ಅಧ್ಯಯನ ಮಾಡ್ತಾ ಇರುವಂತಹ ಪದ್ಯ ಆನ್ ಚಿಲ್ಡ್ರನ್ ದ ಪ್ರಾಫೆಟ್ ಅನ್ನುವ ಪುಸ್ತಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆನ್ ಚಿಲ್ಡ್ರನ್ ಆಫರ್ಸ್ ಎ ಕ್ರಿಟಿಕ್ ಆಫ್ ದ ಯೂಶುವಲ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಪೇರೆಂಟ್ಸ್ ರಿಗಾರ್ಡಿಂಗ್ ದೇರ್ ಚಿಲ್ಡ್ರನ್ ಆ್ಯಂಡ್ ಅರ್ಜಸ್ ದೆಮ್ ಟು ಇಂಟ್ರೋಸ್ಪೆಕ್ಟ್. ಈ ಆನ್ ಚಿಲ್ಡ್ರನ್ ಪದ್ಯ ಇದೆಯಲ್ವಾ, ಇದು ಸಹಜವಾಗಿ ಪಾಲಕರು ತಮ್ಮ ಮಕ್ಕಳ ಬಗ್ಗೆ ಏನನ್ನು ನಿರೀಕ್ಷೆ ಮಾಡ್ತಾರೆ ಅನ್ನೋದರ ಒಂದು ವಿಮರ್ಶೆ ಆಗಿದೆ, ಒಂದು ಚರ್ಚೆ ಆಗಿದೆ. ಆ್ಯಂಡ್ ಅರ್ಜಿಸ್ ದೆಮ್ ಟು ಇಂಟ್ರೋಸ್ಪೆಕ್ಟ್. ಈ ಪದ್ಯದ ಮೂಲಕ ಪ್ರಾಫಿಟ್ ಏನು ಮಾಡ್ತಾನೆ, ಪಾಲಕರಿಗೆ ತಮ್ಮನ್ನು ಕುರಿತಾಗಿ, ತಮ್ಮ ಚಟುವಟಿಕೆಗಳ ಕುರಿತಾಗಿ, ಜವಾಬ್ದಾರಿಗಳ ಕುರಿತಾಗಿ, ತಮ್ಮ ವರ್ತನೆಯ ಕುರಿತಾಗಿ ಅವಲೋಕನ ಮಾಡಿಕೊಳ್ಬೇಕು ಅಂತ ಅವನು ಬಯಸ್ತಾನೆ. ದ ಪೇರೆಂಟ್ಸ್ ಆರ್ ದ ಮೀನ್ಸ್ ಸರ್ವೆಂಟ್ಸ್ ಟು ಕ್ಯಾರಿ ಔಟ್ ದ ಮಾಸ್ಟರ್ ಪ್ಲ್ಯಾನ್ ಆಫ್ ದ ಗಾಡ್. ಇಲ್ಲಿ ಪದ್ಯದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪಾಲಕರು ಕೇವಲ ಸೇವಕರಾಗಿ ಕೆಲಸ ಮಾಡಬೇಕಾಗತ್ತೆ. ಯಾವ ಕೆಲಸ ಅಂತ ಸೇವಕರಾಗಿ ಅಂತ ಹೇಳಿದ್ರೆ, ಟು ಕ್ಯಾರಿ ಔಟ್ ದ ಮಾಸ್ಟರ್ ಪ್ಲ್ಯಾನ್ ಆಫ್ ದ ಗಾಡ್. ದೇವರ ಒಂದು ಕೆಲಸ ಏನಿದೆಯೋ ಸೊ ಆ ಕೆಲಸವನ್ನು ಕಾರ್ಯಗತಗೊಳಿಸುವಂತಹ ಸೇವಕರು ಮಾತ್ರ ಆಗಬೇಕು ಅಂತ ಹೇಳಿ ಈ ಪದ್ಯದಲ್ಲಿ ಕವಿ ಹೇಳ್ತಾ ಹೋಗ್ತಾನೆ. ಈ ಪದ್ಯಕ್ಕೆ ಒಂದು ಹಿನ್ನೆಲೆ ಇದೆ, ಬ್ಯಾಕ್ಗ್ರೌಂಡ್ ಇದೆ. ಆ ಬ್ಯಾಕ್ಗ್ರೌಂಡ್ ಏನಂತ ನೋಡುವ. ದ ಪ್ರಾಫೆಟ್ ಅಲ್ ಮುಸ್ತಫಾ. ಅಲ್ ಮುಸ್ತಫಾ ಪ್ರಾಫೆಟಲ್ಲಿ ಬರುವಂತಹ ಮೇನ್ ಕ್ಯಾರೆಕ್ಟರ್, ಪ್ರವಾದಿ. ಅಲ್ ಮುಸ್ತಫಾ ಮೀನ್ಸ್ ದ ಚೂಸನ್ ಒನ್, ಆಯ್ಕೆ ಮಾಡಲ್ಪಟ್ಟವ ಅನ್ನುವ ಅರ್ಥ ಕೊಡುತ್ತೆ. ಹೀ ಈಸ್ ಎ ಮ್ಯಾನ್ ಆಫ್ ಇನ್ನರ್ ಪ್ಯೂರಿಟಿ ಆ್ಯಂಡ್ ಈಸ್ ಬಿಲೀವ್ಡ್ ಟು ಬಿ ದ ಪರ್ಫೆಕ್ಟ್ ಮ್ಯಾನ್ ಆರ್ ದ ಯೂನಿವರ್ಸಲ್ ಮ್ಯಾನ್. ಅಲ್ ಮುಸ್ತಫಾ ಒಬ್ಬ ಪರಿಪೂರ್ಣ ಮನುಷ್ಯ, ಸಾರ್ವಕಾಲಿಕ ಮನುಷ್ಯ ಮತ್ತು ಆಂತರಿಕ ಶುದ್ಧತೆಯನ್ನು, ಪರಿಶುದ್ಧತೆಯನ್ನು ಹೊಂದಿರುವಂಥ ವ್ಯಕ್ತಿ ಅಂತ ಹೇಳಿ ನಂಬಲಾಗತ್ತೆ. The Prophet Al-Mustafa has lived in the city of Orphalese for 12 years. ಅಲ್ ಮುಸ್ತಫಾ ಆರ್ಫಲೀಸ್ ಅನ್ನುವಂತಹ ಸಿಟಿಯಲ್ಲಿ 12 ವರ್ಷಗಳವರೆಗೆ ವಾಸವಾಗಿದ್ದಾನೆ.
and he is about to board a ship which will carry him home. ಈ ಒಂದು ಸಂದರ್ಭದಲ್ಲಿ ಅವನು ಮರಳಿ ತನ್ನ ಮನೆಗೆ ಹೋಗುವ ಸಲುವಾಗಿ ಒಂದು ಶಿಪ್ನ ಮೂಲಕ ಹೋಗಲಿಕ್ಕೆ ರೆಡಿಯಾಗಿದ್ದಾನೆ, ಹತ್ತುವುದರಲ್ಲಿದ್ದಾನೆ. He is stopped by a group of people with whom he discusses topics such as life and the human condition. ಅವನು ಇನ್ನೇನು ತನ್ನ ಮನೆಗೆ ವಾಪಸ್ಸಾಗಬೇಕು, ತೆರಳಬೇಕು ಅಂತ ಇರುವಾಗ ಒಂದು ಜನರ ಗುಂಪು ಅವನಿಗೇನಾಗುತ್ತೆ, ಎದುರಾಗುತ್ತೆ. ಆ ಜನರ ಗುಂಪಿನ ಜೊತೆ ಅನೇಕ ವಿಷಯಗಳು, ಅದು ಜೀವನದ ಬಗ್ಗೆ ಆಗಿರ್ಬೋದು ಮತ್ತು ಮನುಷ್ಯನ ಒಂದು ಸ್ಥಿತಿಯ ಬಗ್ಗೆ ಆಗಿರ್ಬೋದು, ಅನೇಕ ವಿಷಯಗಳ ಬಗ್ಗೆ ಅವನು ಅವ್ರ ಜೊತೆ ಚರ್ಚೆ ಮಾಡ್ತಾನೆ. The book is divided into chapters dealing with love, marriage, children, giving, eating and drinking, work, joy and sorrow, houses, clothes, buying and selling, crime and punishment, laws, freedom, reason and passion, pain, self-knowledge, teaching, friendship, talking, time, good and evil, prayer, pleasure, beauty, religion and health. So this is how, while returning his home, so he discusses with the group of people on different issues, on different topics, aspects of life. ಅಂದರೆ ಬದುಕಿಗೆ ಸಂಬಂಧಿಸಿದಂತಹ, ಮನುಷ್ಯನ ಸ್ಥಿತಿಗೆ ಸಂಬಂಧಿಸಿದಂತಹ ಅನೇಕ ವಿಷಯಗಳ ಕುರಿತಾಗಿ, ಅದು ಪ್ರೀತಿ ಆಗಿರ್ಬೋದು, ಮದುವೆ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಕೆಲಸ ಆಗಿರ್ಬೋದು, ಸುಖ ದುಃಖ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಮನೆ ಆಗಿರ್ಬೋದು, ಅಥವಾ ಅಪರಾಧಕ್ಕಿರುವ ಶಿಕ್ಷೆ ಆಗಿರ್ಬೋದು, ಕಲಿಸುವಿಕೆ ಬಗ್ಗೆ ಆಗಿರ್ಬೋದು, ಗೆಳೆತನದ ಬಗ್ಗೆ ಆಗಿರ್ಬೋದು, ಸ್ವಾತಂತ್ರ್ಯದ ಬಗ್ಗೆ ಆಗಿರ್ಬೋದು, ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಆಗಿರ್ಬೋದು. ಸೊ ಹೀಗೆ ಅನೇಕ ವಿಷಯಗಳ ಬಗ್ಗೆ ಆ ಜನರ ಜೊತೆಗೆ ಏನು ಮಾಡ್ತಾನೆ, ಅವನು ಅಲ್ ಮುಸ್ತಫಾ ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಾನೆ. ಸೊ ಇಷ್ಟು ಹಿನ್ನೆಲೆ ನಮಗೆ ಬೇಕಾಗುತ್ತೆ. Now let us start the poem on children written by Khalil Gibran. And a woman, Al-Mitra, who held a babe against her bosom, said, "Speak to us of children." And he said, here a woman means, so one of the group of people met by Al-Mustafa, the prophet. ಪ್ರಾಫೆಟ್ ಹೋಗುವಾಗ ಏನು ಜನರ ಒಂದು ಗುಂಪನ್ನು ಭೇಟಿ ಆಗ್ತಾನೆ, ಅದರಲ್ಲಿ ಒಬ್ಬ ಮಹಿಳೆ. ಆ ಮಹಿಳೆ ಎಂತವಳು ಅಂತ ಹೇಳಿದ್ರೆ, ಹೂ ಹೆಲ್ಡ್ ಅ ಬೇಬ್ ಅಗೇನೆಸ್ಟ್ ಹರ್ ಬೋಸಮ್ ಸೈಡ್, ತನ್ನ ಎದೆಯ ಮೇಲೆ ಮಗುವನ್ನು ಎತ್ತುಕೊಂಡಿರುವಂತಹ ಆ ಮಹಿಳೆ ಏನು ಮಾಡ್ತಾಳೆ, ಸ್ಪೀಕ್ ಟು ಅಸ್ ಆಫ್ ಚಿಲ್ಡ್ರನ್, ನಮಗೆ ಮಕ್ಕಳ ಬಗ್ಗೆ ಹೇಳಿ ಅಂತ ಕೇಳ್ತಾಳೆ. ಆವಾಗ ಅವನು ಹೇಳ್ತಾನೆ, ಹಿಯರ್ ಅವನು, ದ ವರ್ಡ್ ಹಿ ರೆಫರ್ಸ್ ಟು ದ ಪ್ರಾಫೆಟ್. Before the prophet boards the ship, he is met by a woman named Al-Mitra. She prays the prophet to speak to the people of Orphalese. ನಾ ಈಗ ಹೇಳಿದ ಹಾಗೆಯೇ ಆ ಜನರ ಗುಂಪನ್ನೇನು ಭೇಟಿ ಆಗ್ತಾನೆ. ಸೊ ಅದರಲ್ಲಿದ್ದಂತಹ ಒಬ್ಬ ಮಹಿಳೆ ಯಾರು, ಅಲ್-ಮಿತ್ರ ಅನ್ನುವಂಥವಳು ಏನು ಮಾಡ್ತಾಳೆ, ನಮ್ಮ ಜನರಿಗೆ ಮಕ್ಕಳ ಕುರಿತಾಗಿ ಹೇಳಿ ಅಂತ ಹೇಳೋಳು ಪ್ರಾರ್ಥಿಸಿಕೊಳ್ತಾಳೆ, ಕೇಳಿಕೊಳ್ತಾಳೆ. ಆವಾಗ ಅಲ್ ಮುಸ್ತಫಾ ಹೇಳ್ತಾ ಹೋಗ್ತಾನೆ. So the poem is of 14 or 13 lines poem. So the first 5 lines are devoted to enlighten the parents what or who the children are. The remaining lines are to explain what role the parents should play in bringing up their children. ಈ ಪದ್ಯದ ಮೊದಲ 5 ಸಾಲುಗಳು ಏನಾಗಿದ್ದಾವೆ ಅಂತ ಹೇಳಿದ್ರೆ, ಅವುಗಳು ಪಾಲಕರಿಗೆ ಮನವರಿಕೆ ಮಾಡಿಕೊಡಲಿಕ್ಕೆ, ಅವಳಿಗೆ ತಿಳಿಸಿಕೊಡಲಿಕ್ಕೆ ಮಕ್ಕಳಂದರೆ ಯಾರು, ಮಕ್ಕಳಂದರೆ ಏನು ಅನ್ನೋದನ್ನು ತಿಳಿಸಿಕೊಡಲಿಕ್ಕೆ ಇರುವಂಥದ್ದು. ಉಳಿದ ಸಾಲುಗಳು ಆ ಮಕ್ಕಳ ಬೆಳವಣಿಗೆಯಲ್ಲಿ, ಆ ಮಕ್ಕಳನ್ನು ಬೆಳೆಸೋದರಲ್ಲಿ ಪಾಲಕರ ಪಾತ್ರ ಏನು ಅನ್ನೋದನ್ನು ಪ್ರಾಫೆಟ್, ದ ಸ್ಪೀಕರ್ ಗೋಸ್ ಆನ್ ಎಕ್ಸ್ಪ್ಲೈನಿಂಗ್, ಅದನ್ನು ವಿವರಿಸ್ತಾ ಹೋಗ್ತಾನೆ. ನೋಡ್ತಾ ಹೋಗೋಣ. ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ. ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್ ಈಸ್ ಎ ಶಾಕಿಂಗ್ ರಿಮಾರ್ಕೇಬಲ್ ಟು ದ ಪೇರೆಂಟ್ಸ್, ಇಟ್ಸ್ ಅ ಶಾಕಿಂಗ್ ಸ್ಟೇಟ್ಮೆಂಟ್.
ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ ಅಂದ್ಬಿಟ್ರೆ ಇದು ಪಾಲಕರಿಗೆ ಎಷ್ಟೊಂದು ಆಘಾತಕಾರಿ ವಿಷಯ ಆಗಿರುತ್ತೆ. ಹಿಯರ್ ದ ಪೊಯೆಟ್ ಮೀನ್ಸ್ ಸಮಥಿಂಗ್ ಎಲ್ಸ್. ಇಲ್ಲಿ ಕವಿಯ ಉದ್ದೇಶ ಬೇರೆಯೇ ಇದೆ. ಅವನು ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ ಅಂತ ಹೇಳಿದರೆ ಅದರ ಆನ್ಸರನ್ನು ನೆಕ್ಸ್ಟ್ ಸಾಲಲ್ಲೇ ಕವಿ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂತ ಹೇಳಿದರೆ, ದ ಪೊಯೆಟ್ ಮೀನ್ಸ್ ದ್ಯಾಟ್ ಚಿಲ್ಡ್ರನ್ ಡೋಂಟ್ ಬಿಲಾಂಗ್ ಟು ಪೇರೆಂಟ್ಸ್ ಓನ್ಲಿ. ಮಕ್ಕಳಿಗೆ ಮಾತ್ರ ಸೇರಿಲ್ಲ ಅಂತಂದರೆ ಚಿಲ್ಡ್ರನ್ ಶುಡ್ ಹ್ಯಾವ್ ದೇರ್ ಓನ್ ಸ್ಪೇಸ್. ಮಕ್ಕಳಿಗೂ ಕೂಡ ತಮ್ಮದೇ ಆದ ಅವಕಾಶಗಳಿರಬೇಕು ಅನ್ನೋದು ಅವನ ಒಂದು ಉದ್ದೇಶ ಆಗಿದೆ. ಆ್ಯಂಡ್ ಹಿ ಕಂಟಿನ್ಯೂಸ್ ದ್ಯಾಟ್ ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಅಂದರೆ ಎಟರ್ನಲ್ ಲೈಫ್ ಲಾಂಗ್ಸ್ ಟು ರೀಪ್ರೊಡ್ಯೂಸ್ ಇಟ್ ಸೆಲ್ಫ್. The poet wants to make the parents aware that a child is a gift from the abundance of existence, that is eternal life. ಅಂದರೆ ನಾವು ಕನ್ನಡದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಜೀವದ ಸ್ವಪ್ರೇಮದ ಪುತ್ರ ಪುತ್ರಿಯರು ಅವು. ಅಂದರೆ ಹೇಗೆ ನಾವು ನಮ್ಮ ಸಂತತಿಯನ್ನು ಮುಂದುವರಿಸಲಿಕ್ಕೆ ಬಯಸ್ತೇವೋ, ಇನ್ ದ ಸೇಮ್ ವೇ ದ ಲೈಫ್ ಆನ್ ದ ಅರ್ತ್ or a force, a stronger force or the nature or the God, ಒಂದು ಅದ್ಭುತವಾದ ಶಕ್ತಿ ಅಂತ ಹೇಳ್ಬೋದು, ಪ್ರಕೃತಿ ಅಂತ ಹೇಳ್ಬೋದು, ದೇವರು ಅಂತ ಹೇಳ್ಬೋದು. ನಾವು ಹೇಗೆ ನಮ್ಮ ಸಂತತಿಯನ್ನು ಮುಂದುವರಿಸಬೇಕು ಅಂತ ಬಯಸ್ತೀವೋ ಹಾಗೆ ಆ ಪ್ರಕೃತಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಅದ್ಭುತವಾದ ಶಕ್ತಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ತನ್ನ ಅಸ್ತಿತ್ವವನ್ನು ಮುಂದುವರಿಸ್ಕೊಂಡು ಹೋಗುವ ಸಲುವಾಗಿ ಅದು ಬಯಸುತ್ತೆ. ಹಾಗಾಗಿ ಅದು ಮಕ್ಕಳಿಗೆ ಜನ್ಮವನ್ನು ಕೊಡಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಮಕ್ಕಳು ಆ ಒಂದು ಶಕ್ತಿಯ, ಪ್ರಕೃತಿಯ, ದೇವರ ಪುತ್ರ ಪುತ್ರಿಯರು ಮಕ್ಕಳವರಾಗಿದ್ದಾರೆ ಅನ್ನೋದು ಇಲ್ಲಿ ಕವಿಯ ಅಭಿಪ್ರಾಯ ಆಗಿದೆ. They come through you but not from you. ಅವರು ನಿಮ್ಮ ಮೂಲಕ ಬಂದಿದ್ದಾರೆ, ಅವು ನಿಮ್ಮ ಮೂಲಕ ಬಂದಿವೆಯೇ ಹೊರತು ನಿಮ್ಮಿಂದಲ್ಲ. Here the poet means that parents are the chosen medium, passage, vehicle, servant to carry out the master plan. ಇಲ್ಲಿ ಪಾಲಕರು ದೇವರು ಮಕ್ಕಳನ್ನು ಭೂಮಿಗೆ ಕಲಿಸುವ ಸಲುವಾಗಿ ಅವರನ್ನು ಒಂದು ಮಾಧ್ಯಮವನ್ನಾಗಿ, ಅವರನ್ನು ಒಂದು ದಾರಿಯನ್ನಾಗಿ, ತಮ್ಮ ಕೆಲಸವನ್ನು ಕಾರ್ಯಗತಗೊಳಿಸುವಂತಹ ಸೇವಕರನ್ನಾಗಿ ಏನು ಮಾಡಿದ್ದಾನೆ, ದೇವರು ಆಯ್ಕೆ ಮಾಡಿಕೊಂಡಿದ್ದಾನೆ. ಟು ಸೆಂಡ್ ದ ಗ್ರೇಟ್ ಗಿಫ್ಟ್ಸ್ ಟು ದ ಅರ್ತ್. ದ ಪೇರೆಂಟ್ಸ್ ಆರ್ ಚೂಸನ್ ಆ್ಯಸ್ ಅ ಮೀಡಿಯಮ್. ಹಿಯರ್ ದ ಪೇರೆಂಟ್ಸ್ ಆರ್ ಸರ್ವೆಂಟ್ ಟು ಕ್ಯಾರಿ ಔಟ್ ದ ಮಾಸ್ಟರ್ ಪ್ಲ್ಯಾನ್. ಏನು ಮಾಸ್ಟರ್ ಪ್ಲ್ಯಾನ್ ಇದೆ ದೇವರದ್ದು, ಆ ಮಾಸ್ಟರ್ ಪ್ಲ್ಯಾನನ್ನು ಕಾರ್ಯಗತಗೊಳಿಸುವುದು ಮಾತ್ರ ಏನಾಗಿದೆ, ಪಾಲಕರ ಜವಾಬ್ದಾರಿಯಾಗಿದೆ. ಒಂದು ಉದಾಹರಣೆ ನೋಡೋಣ. ಹಿಯರ್ ದ ಪೇರೆಂಟ್ಸ್ ಆರ್ ಅಸೈನ್ಡ್ ಟಾಸ್ಕ್ ಟು ಕಂಪ್ಲೀಟ್. ಇಲ್ಲಿ ದೇವರಿಗೆ ಒಂದು ಕೆಲಸವನ್ನು, ದೇವರು ಪಾಲಕರಿಗೆ ಒಂದು ಕೆಲಸವನ್ನು ಕೊಟ್ಟಿದ್ದಾನೆ. ದ ಪೇರೆಂಟ್ಸ್ ಕಾಂಟ್ ಕ್ಲೇಮ್ ದ್ಯಾಟ್ ದೇ ಬಿಲಾಂಗ್ ಟು ಯು ಓನ್ಲಿ. I mean, you means the parents only. They can claim biological right. ಹೇಳ್ಬೋದು ನಾವು ಅವ್ರಿಗೆ ಜನ್ಮ ಕೊಟ್ಟಿದ್ದೇವೆ ಅಂತ ಹೇಳಿ. ನಾವು ಬಯಾಲಜಿಕಲ್, ಪಾಲಕರು ಬಯಾಲಜಿಕಲ್ ಆಗಿ ಮಾತ್ರ ಏನು ಮಾಡ್ಬೋದು, ಅವ್ರ ಮೇಲೆ ಹಕ್ಕನ್ನು ಸಾಧಿಸ್ಬೋದು ಹಾಗಂತ ಹೇಳಿ. ಸೊ ಅವರ ಫಿಂಗರ್ ಪ್ರಿಂಟಲ್ಲೂ ಕೂಡ ಏನಾಗಿದೆ, ವ್ಯತ್ಯಾಸವನ್ನು ನಾವು ಕಾಣ್ತೇವೆ. ಹಿಯರ್ ಒನ್ ಮೋರ್ ಥಿಂಗ್ ಈಸ್ ದ್ಯಾಟ್, ಸೊ ದೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಅಂತ ಹೇಳಿದರೆ, ಈಗ ಒಂದು ಕೆಲಸವನ್ನು ನಮ್ಮ ಯಜಮಾನ ನಮಗೆ ವಹಿಸಿದರೆ ನಾವು ಆ ಕೆಲಸ ಮಾಡ್ತೇವೆ. ಹಾಗಂತ ಹೇಳಿ ನಾವು ಆ ಕೆಲಸ ಮಾಡಿದ್ದೇವೆ ಅಂತ ಹೇಳಿಬಿಟ್ಟು ಅದು ನಮ್ಮದೇ ಕೆಲಸ ಆಗಲ್ಲ, ಅದನ್ನು ಕೆಲಸವನ್ನು ನಮಗೆ ವಹಿಸಲಾಗಿದೆ ಅಲ್ವಾ. ಸೊ ಅದೇ ರೀತಿಯಾಗಿ ದೇವರು ಪಾಲಕರಿಗೆ ಮಕ್ಕಳನ್ನು ಭೂಮಿಗೆ ತಲುಪಿಸುವಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ದೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಅಂತ ಹೇಳಿ ಕವಿ ಹೇಳ್ತಾನೆ. And though they are with you, yet they belong not to you.
ಅವರು ನಿಮ್ಮ ಜೊತೆಗಿದ್ದರೂ ಕೂಡ ಅವು ನಿಮ್ಮ ಜೊತೆ ಇರುವುದಾದರೂ ನಿಮಗೆ ಸೇರಿದ್ದಲ್ಲ ಅಂತ ಹೇಳ್ತಾನೆ. ಬಿಕಾಸ್ ದೇ ಡಿಫರ್ ವಿತ್ ಪೇರೆಂಟ್ಸ್ ಇನ್ ಒಪಿನಿಯನ್ಸ್, ಇನ್ ಡ್ರೀಮ್ಸ್, ಇನ್ ಆಸ್ಪಿರೇಷನ್ಸ್, ಇನ್ ವಿಶಸ್. ಯಾಕಂತ ಹೇಳಿದರೆ ಮಕ್ಕಳು ನಿಮ್ಮೊಟ್ಟಿಗಿದ್ದಾರೆಂದರೂ ಕೂಡ ಅವರು ನಿಮಗೆ ಸೇರಿದವರಲ್ಲ. ಅವರು ಮುಂದಿನ ಭವಿಷ್ಯತ್ತಿಗೆ ಸೇರಿದವರಾಗಿದ್ದಾರೆ. ಅವರ ಕನಸುಗಳು ಬೇರೆಯಾಗಿದ್ದಾವೆ, ಅವರ ಆಸೆಗಳು ಬೇರೆಯಾಗಿದ್ದಾವೆ, ಅವರ ಇಚ್ಛೆಗಳು ಬೇರೆಯಾಗಿದ್ದಾವೆ. ಆ ಕಾರಣಕ್ಕಾಗಿ ಇಲ್ಲಿ ಕವಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಆ್ಯಂಡ್ ದೋ ದೇ ಆರ್ ವಿತ್ ಯು ಎಟ್ ದೇ ಬಿಲಾಂಗ್ ನಾಟ್ ಟು ಯು ಅಂತ ಕವಿ ಹೇಳ್ತಾನೆ. ಯು ಮೇ ಗಿವ್ ದೆಮ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್. ಇದು ಒಂದು ಕವಿಯ ಮುಖ್ಯ ಉದ್ದೇಶ ಇರುವಂತಹ ಸಾಲಿದು. ನಿಮ್ಮ ಪ್ರೀತಿಯನ್ನು ನೀವು ಅವುಗಳಿಗೆ ನೀಡಬಹುದು, ಆದರೆ ನಿಮ್ಮ ಆಲೋಚನೆಗಳನ್ನಲ್ಲ. ದ ಪೇರೆಂಟ್ಸ್ ಕ್ಯಾನ್ ಶವರ್ ಎನಾರ್ಮಸ್ ಲವ್. ದೇ ಕ್ಯಾನ್ ಗಿವ್ ಶೆಲ್ಟರ್, ಫುಡ್, ಫೆಸಿಲಿಟೀಸ್, ಅಪಾರ್ಚುನಿಟೀಸ್ to their children, but they are not supposed to give their thoughts. ಮಕ್ಕಳಿಗೆ ಆಹಾರ ಕೊಡಲಿ, ಅವಕಾಶ ಕೊಡಲಿ, ಅವರಿಗೆ ಆಶ್ರಯ ಕೊಡಲಿ, ಅವರಿಗೆ ಸಾಕಷ್ಟು ಪ್ರೀತಿಯನ್ನು ಕೊಡಲಿ, ಆದರೆ ತಮ್ಮ ವಿಚಾರಗಳನ್ನು ಅವರು ಕೊಡಬಾರದು ಅಂತ ಹೇಳಿ ಕವಿಯಲ್ಲಿ ಹೇಳ್ತಾ ಇದ್ದಾನೆ. ಫಾರ್ ಯಾಕೆ ಅಂತ ಹೇಳಿದರೆ, ಫಾರ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್. ಯಾಕೆ ಅಂತ ಹೇಳಿದರೆ ಮಕ್ಕಳಿಗೆ ತಮ್ಮದೇ ಆದ ಆಲೋಚನೆಗಳು ಇರ್ತವೆ. ಫಾರ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್. ದೇ ಆರ್ ಕೆಪೇಬಲ್ ಆಫ್ ಸಾಲ್ವಿಂಗ್ ದೇರ್ ಪ್ರಾಬ್ಲಮ್ಸ್. ದೇ ಫೈಂಡ್ ಸೊಲ್ಯೂಷನ್. ಪೇರೆಂಟ್ಸ್ ಕ್ಯಾನ್ ಆಫರ್ ದೇರ್ ಒಪಿನಿಯನ್ಸ್ ಆಸ್ ಎ ಚಾಯ್ಸಸ್, ಬಟ್ ದ ಚಿಲ್ಡ್ರನ್ ಶುಡ್ ಹ್ಯಾವ್ ದ ಫ್ರೀ ವಿಲ್ ಆರ್ ಫ್ರೀಡಮ್ ಟು ಚೂಸ್ ಆ್ಯಂಡ್ ಲಿವ್ ಆಸ್ ದೇ ಪ್ಲೀಸ್. Parents should not burden children with their dead past. ಕೆಲವು ಸಾರಿ ಪಾಲಕರು ನಾವು ಅಂದ್ಕೊಳ್ತೇವೆ ಏನಂತ ಹೇಳಿ, ಮಗ ಚಿಕ್ಕವನಿದ್ದಾನೆ, ಅವನಿಗೆ ನಮ್ಮ ಅನುಭವ, ನಮ್ಮ ಮಾರ್ಗದರ್ಶನ ಬೇಕಾಗುತ್ತೆ ಅಂತ ಹೇಳಿ ನಮ್ಮ ಆಲೋಚನೆಗಳನ್ನೇ ಅವ್ರ ಮೇಲೆ ನಾವು ಹೇರ್ತಾ ಹೋಗ್ತೇವೆ. ನಮ್ಮ ಅಭಿಪ್ರಾಯಗಳು ಮಕ್ಕಳಿಗೆ ಏನಾಗಿರಬೇಕು, ಆಯ್ಕೆಗಳಾಗಿರಬೇಕು. ಆದರೆ ಮಕ್ಕಳಿಗೆ ಆಲೋಚನೆಗಳಿಲ್ಲ ಅಂತ ಅಂದ್ಕೊಳ್ಳೋದು ಕೆಲವು ಸಾರಿ ನಮ್ಮ ತಪ್ಪಾಗುತ್ತೆ. ಆ ಸಮಸ್ಯೆಯನ್ನು, ಅದಕ್ಕೆ ಪರಿಹಾರವನ್ನು ನಮಗಿಂತಲೂ ಸುಲಭವಾಗಿ ಕಂಡುಕೊಳ್ಳುವಂತಹ ಸಾಮರ್ಥ್ಯ ಮಕ್ಕಳಿಗೆ ಇರುತ್ತೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು ಅಂತ ಕವಿ ಹೇಳ್ತಾನೆ. ವಿ ಶುಡ್ ನಾಟ್ ಬಿ ಮೀನ್ಸ್ ದ ಪೇರೆಂಟ್ಸ್ ಶುಡ್ ನಾಟ್ ಬಿ ಓವರ್ ಪೊಸೆಸಿವ್ ಆಫ್ ದೇರ್ ಚಿಲ್ಡ್ರನ್ ಇನ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಪ್ರತಿಯೊಂದರಲ್ಲೂ ಕೂಡ ಪಾಲಕರು ಅವರ ಮೇಲೆ ಅತಿಯಾದ ಸ್ವಾಧೀನತೆಯನ್ನು ಸಾಧಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬಾರ್ದು. ದ ಚಿಲ್ಡ್ರನ್ ಶುಡ್ ನಾಟ್ ಫೀಲ್ ಸಫೋಕೇಟೆಡ್. ಅವರಿಗೇನೋ ಉಸಿರುಗಟ್ಟಿದ ವಾತಾವರಣ ಅನ್ನುವ ರೀತಿಯಲ್ಲಿ ಪಾಲಕರು ಅವರಿಗೆ ಸೃಷ್ಟಿ ಮಾಡಲಿಕ್ಕೆ ಹೋಗಬಾರ್ದು. ಅದಕ್ಕೆ ಅಲ್ವಾ 3 Idiots ಅನ್ನುವಂತಹ ಒಂದು ಪೋಯಮಲ್ಲಿ ಒಂದು ಬ್ಯೂಟಿಫುಲ್ ಸಾಂಗ್ ಬರುತ್ತೆ. ಗಿವ್ ಮೀ ಸಮ್ ಸನ್ಶೈನ್, give me some rain, give me another chance, wanna grow up once again ಅನ್ನುವಂತಹ ಒಂದು ಸಾಲ್ ಬರುತ್ತೆ. ಅಲ್ಲಿ ನನಗೆ ಮತ್ತೆ ಅವಕಾಶ ಕೊಡಿ, ನಾನು ಉಸಿರಾಡಲಿಕ್ಕೆ ಅವಕಾಶ ಕೊಡಿ ಅಂದರೆ, ಸೊ ಅಷ್ಟೊಂದು ಒತ್ತಡ ಏನಾಗಿರುತ್ತೆ ಈ ವ್ಯವಸ್ಥೆಯಲ್ಲಿ ಮತ್ತು ಪಾಲಕರಿಂದಾಗಿ ಅವನಿಗೆ ಒತ್ತಡ ಬಂದಿರುತ್ತೆ. ಅಂತಹ ವ್ಯವಸ್ಥೆಯಲ್ಲಿ ಮಕ್ಕಳನ್ನು ಇಡುವ ಕೆಲಸವನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು. ದೇ ಹ್ಯಾವ್ ದೇರ್ ಓನ್ ಥಾಟ್ಸ್. ಈಗ ಒಂದು ಎಕ್ಸಾಂಪಲ್ ನೋಡಿ, ಒಂದು ಕಡೆ ಏನಾಗುತ್ತೆ ಅಂತ ಹೇಳಿದರೆ, ಈಗ ಮಳೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುವ, ಎಲ್ಲರೂ ಇಂಥ ಒಂದು ಜಾಗಕ್ಕೆ ಸೇರಿಕೊಳ್ಳಿ ಅಂತ ಹೇಳಿದಾಗ ಊರಿನ ಜನ ಎಲ್ಲ ಸೇರ್ತಾರೆ. ಅದರಲ್ಲಿ ಒಬ್ಬ ಮುಗ್ಧ ಮಗು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಬರುವಾಗ ಕೊಡೆಯನ್ನು ತಗೊಂಡೇ ಬಂದಿರುತ್ತೆ. ಅಂದರೆ ಅದಕ್ಕೊಂದು ಕಾನ್ಫಿಡೆನ್ಸ್, ಮಳೆ ಆಗಿಬಿಡುತ್ತೆ ಅಂತ ಹೇಳಿ. ಅದು ನಮಗೆ ಮುಗ್ಧತೆ ಅಂತ ಅನಿಸ್ಬೋದು, ಕೆಲವು ಸಾರಿ ಮೂರ್ಖತನ ಅಂತಲೂ ಅನಿಸ್ಬೋದು. ಆದರೆ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್. ಅವರಿಗೆ ತಮ್ಮದೇ ಆದ ವಿಚಾರಗಳು ಮಕ್ಕಳಿಗೆ ಇದೆ ಅನ್ನೋದು ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತಲ್ವಾ. ಅಂದರೆ ನಾವು
ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಪ್ರೀತಿಯನ್ನು ತೋರಿಸ್ಬೇಕು, ಅವರಿಗೂ ಉಸಿರಾಡಲಿಕ್ಕೆ ಬಿಡಬೇಕು, ಅವರಿಗೂ ಮಾತನಾಡಲಿಕ್ಕೆ ಬಿಡಬೇಕು. ಏನು ನನಗಿಂತ ದೊಡ್ಡವನಾಗಿದೆಯಾ, ನನಗಿಂತ ಚೆನ್ನಾಗಿ ಗೊತ್ತಾ ನಿನಗೆ, ನಾನು ಇಷ್ಟು ವರ್ಷ ಬದುಕಲಿಲ್ವಾ ಅಂತ ಹೇಳಿಬಿಟ್ಟು ಮಕ್ಕಳ ಅಭಿಪ್ರಾಯದ ಮೇಲೆ, ಅವರ ಸ್ವಾತಂತ್ರ್ಯದ ಮೇಲೆ ಸವಾರಿ ಮಾಡುವ ಕೆಲಸವನ್ನು ಪಾಲಕರು ಮಾಡಬಾರ್ದು. ದ ಪೇರೆಂಟ್ಸ್ ಶುಡ್ ನಾಟ್ ಓವರ್ಟೇಕ್ ದೇರ್ ಚಿಲ್ಡ್ರನ್ ಇನ್ ಈಚ್ ಆ್ಯಂಡ್ ಎವ್ರಿ ಸಿಚುವೇಶನ್. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅವ್ರ ಮೇಲೆ ಸ್ವಾಧೀನತೆಯನ್ನು ಸಾಧಿಸುವ ಪ್ರಯತ್ನವನ್ನು ಪಾಲಕರು ಮಾಡಬಾರ್ದು ಅಂತ ಅವನು ಹೇಳ್ತಾನೆ. ದೇ ಶುಡ್ ಹ್ಯಾವ್ ಫ್ರೀಡಮ್, ದೇ ಶುಡ್ ಹ್ಯಾವ್ ಫ್ರೀ ವಿಲ್. ಅವರಿಗೆ ಸ್ವಾತಂತ್ರ್ಯ ಇರಬೇಕು ಅಂತ ಅವನು ಹೇಳ್ತಾ ಇದ್ದಾನೆ. ಆಲೋಚನೆಗಳಿಗೂ ಕೂಡ, ಯಾಕಂದರೆ ನಾವು ಹೇಳ್ತೇವೆ ನೀನು ಇಂಜಿನಿಯರಿಂಗೇ ಮಾಡಬೇಕು, ನೀನು ಡಾಕ್ಟರೇ ಆಗಬೇಕು, ನೀನು ಇದೇ ಆಗಬೇಕು ಅದೇ ಆಗಬೇಕು ಅಂತ ಹೇಳಬಾರ್ದು. ಯು ಕ್ಯಾನ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್. ಸೊ ನೀನು ಡಾಕ್ಟರ್ ಆದರೆ ಲೈಫ್ ಹೀಗಿರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಹೀಗಿರುತ್ತೆ, ಎಂಜಿನಿಯರ್ ಆದರೆ ಲೈಫ್ ಹೀಗಿರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಹೀಗಿರುತ್ತೆ, ಸೊ ಟೀಚರ್ ಆದರೆ ಹೀಗಿರುತ್ತೆ, ಬಿಸ್ನೆಸ್ ಮ್ಯಾನ್ ಆದರೆ ಹೀಗಿರುತ್ತೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಅವನಿಗೆ ಅವಕಾಶ ಮಾಡಿಕೊಡ್ಬೇಕು. ಅಕಾರ್ಡಿಂಗ್ ಟು ಹೀಸ್ ಲೈಕ್, ಅಕಾರ್ಡಿಂಗ್ ಟು ಹೀಸ್ ಇಂಟ್ರೆಸ್ಟ್ ಹೀ ಚೂಸಸ್ ದ ಬೆಸ್ಟ್ ಒನ್. ಅವನಿಗೆ ಒತ್ತಾಯ ಮಾಡಿಬಿಟ್ಟು ಯಾವುದೋ ಒಂದು ಫೀಲ್ಡಲ್ಲಿ ಹಾಕೋದಕ್ಕಿಂತ ಸೊ ಅವನೇ ಆಸಕ್ತಿಯಿಂದ ಇಷ್ಟಪಡುವಂಥ ಫೀಲ್ಡಿಗೆ ನಾವು ಅವನಿಗೆ ಅವಕಾಶ ಮಾಡಿಕೊಟ್ಟಾಗ ಅವನಿಂದ ದ ಬೆಸ್ಟ್ ಅನ್ನೋದನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಯು ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್. ಪೇರೆಂಟ್ಸ್ ಕ್ಯಾನ್ ಹೌಸ್, ಶೆಲ್ಟರ್ their children's bodies but not their characters, thoughts, wishes and dreams, aspirations. They have their own independent personalities. ನಾವು ಏನು ಮಾಡ್ಬೋದು, ಅವರ ದೇಹಗಳಿಗೆ ನೀವು ಮನೆಯಾಗಿರಬಹುದೇ ಹೊರತು ಆತ್ಮಗಳಿಗಲ್ಲ. ಅಂದರೆ ನಾವು ಮಕ್ಕಳಿಗೆ ಏನು ಮಾಡ್ಬೋದು, ದೈಹಿಕವಾಗಿ ನಾವು ಅವರನ್ನು ಕಂಟ್ರೋಲ್ ಮಾಡ್ಬೋದು, ಅಧೀನದಲ್ಲಿ ಇಟ್ಕೊಳ್ಬೋದು. ಅವರ ದೇಹಕ್ಕೆ ನಾವು ಮನೆಯನ್ನು ಮಾಡಿಕೊಡ್ಬೋದು, ಆದರೆ ಅವರ ಕ್ಯಾರೆಕ್ಟರ್ಗೆ ಅಲ್ಲ. ನಾವು ಅವರನ್ನು ದೈಹಿಕವಾಗಿ ಕಂಟ್ರೋಲ್ ಮಾಡ್ಬೋದು, ಮಾನಸಿಕವಾಗಿ ಅಲ್ಲ. ಅವರ ಆಲೋಚನೆಗಳನ್ನು, ಅವರ ಕನಸುಗಳನ್ನು, ಅವರ ಆಶಯಗಳನ್ನು, ಅವರ ಇಚ್ಛೆಗಳನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಪಾಲಕರು ಅರ್ಥ ಮಾಡ್ಕೊಳ್ಬೇಕು ಅಂತ ಇಲ್ಲಿ ದ ಪ್ರಾಫೆಟ್, ದ ಸ್ಪೀಕರ್ ಖಲೀಲ್ ಗಿಬ್ರಾನ್ ಆಸ್ಕ್ಸ್, ಅವನು ಅದನ್ನು ಹೇಳ್ತಾ ಇದ್ದಾನೆ. ಫಾರ್, ಯಾಕೆ ಅಂತ ಹೇಳಿದ್ರೆ, ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ಏಕೆಂದರೆ ಅವರ ಆತ್ಮಗಳು ನಾಳೆಯ ಮನೆಯಲ್ಲಿ ನೆಲೆಸುತ್ತವೆ, ನಾಳೆ ಎಂಬ ಮನೆಯಲ್ಲಿ ಅವುಗಳು ನೆಲೆಸಿರ್ತವೆ. ಬಿಕಾಸ್ ವಿ ಸ್ಪೀಕ್, ವಿ ಗಿವ್ ಅವರ್ ಒಪಿನಿಯನ್ ಆನ್ ದ ಬೇಸ್ ಆಫ್ ದ ಎಕ್ಸ್ಪೀರಿಯನ್ಸ್ ದಟ್ ವಿ ಹ್ಯಾವ್ ಇನ್ ದ ಪಾಸ್ಟ್, ಬಟ್ ದ ಚಿಲ್ಡ್ರನ್ ಬಿಲಾಂಗ್ ಟು ಫ್ಯೂಚರ್. ಮಕ್ಕಳು ಭವಿಷ್ಯತ್ತಿಗೆ ಸೇರಿದವರಾಗಿದ್ದಾರೆ. ಅವರ ಕನಸುಗಳು, ಅವರ ಆಶಯಗಳು, ಅವರ ಆಲೋಚನೆಗಳು ಎಲ್ಲವೂ ಕೂಡ ಏನಾಗಿದೆ, ಅವುಗಳು ಭವಿಷ್ಯತ್ತಿಗೆ ಸೇರಿದವುಗಳಾಗಿದ್ದಾವೆ. ಸೊ ಹಿಯರ್ ದ ಪ್ರೆಸೆಂಟ್ ಈಸ್ ದ ಮೀಟಿಂಗ್ ಪಾಯಿಂಟ್ ಆಫ್ ದ ಪಾಸ್ಟ್ ಆ್ಯಂಡ್ ದ ಫ್ಯೂಚರ್. ಈ ವರ್ತಮಾನ ಅನ್ನೋದು ಭೂತಕಾಲ ಮತ್ತು ಭವಿಷ್ಯತ್ನ ಒಂದು ಮೀಟಿಂಗ್ ಪಾಯಿಂಟ್ ಆಗಿರುತ್ತೆ, ಸಂಧಿಸುವಂತಹ ಒಂದು ಸಮಯ ವರ್ತಮಾನ ಕಾಲ ಆಗಿರುತ್ತೆ. ವಿಚ್ ಯು ಕೆನಾಟ್ ವಿಸಿಟ್ ನಾಟ್ ಇನ್ ಯುವರ್ ಡ್ರೀಮ್ಸ್. ಮಕ್ಕಳು ನಾಳೆ ಎಂಬ ಮನೆಯಲ್ಲಿ ನೆಲೆಸಿರ್ತಾರಲ್ವ, ಅದನ್ನು ನಮ್ಮ ಕನಸಲ್ಲೂ ಕೂಡ ನಾವು ಭೇಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಚಿಲ್ಡ್ರನ್ ಬಿಲಾಂಗ್ ಟು ದ ಫ್ಯೂಚರ್. ಪೇರೆಂಟ್ಸ್ ಕೆನಾಟ್ ಶೇಪ್ ದೇರ್ ಚಿಲ್ಡ್ರನ್ಸ್ ಫ್ಯೂಚರ್, ಫಾರ್ ಚಿಲ್ಡ್ರನ್ ಹ್ಯಾವ್ ಅ ಡಿಫ್ರೆಂಟ್ ವಿಷನ್ ಆಫ್ ಲೈಫ್. ಮಕ್ಕಳಿಗೆ ತಮ್ಮದೇ ಆದ ಆಲೋಚನೆಗಳಿರ್ತವೆ. ಮಕ್ಕಳು ನಾಳೆ ಎಂಬ ಮನೆಗೆ ಸೇರಿದವರು. ಅವ್ರ ಬದುಕು ಹೇಗಿರುತ್ತೋ, ಅವರ ಆಲೋಚನೆಗಳು ಹೇಗಿರ್ತಾವೋ, ಅವರ ಕನಸುಗಳು ಹೇಗಿರುತ್ತೋ ಅನ್ನೋದು ಸೊ ಅವರಿಗೆ ಮಾತ್ರ ಅದು ಸೀಮಿತ ಆಗಿರುತ್ತೆ. ಅದು ನಾವು ಕನಸಲ್ಲೂ ಕೂಡ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ಕನಸಲ್ಲೂ ಕೂಡ ಅದನ್ನು ಭೇಟಿ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಯು ಮೇ ಸ್ಟ್ರೈವ್ ಟು ಬಿ ಲೈಕ್ ದೆಮ್. ನೀವು ಮಕ್ಕಳ ಹಾಗೆ ಅವರಂತಿರಲು ನೀವು ಪ್ರಯತ್ನಿಸಬಹುದು. ನೀವು ಮಕ್ಕಳ ಹಾಗೆ ಇರುವಂತಹ ಪ್ರಯತ್ನವನ್ನು ಮಾಡಿ. ಬಟ್ ಸೀಕ್ ನಾಟ್ ಟು ಮೇಕ್ ದೆಮ್ ಲೈಕ್ ಯು. ಆದರೆ ನೀವು ಅವರ ಹಾಗೆ ಇರುವಂತಹ ಪ್ರಯತ್ನವನ್ನು ಮಾಡಿ, ಆದರೆ ನಿಮ್ಮ ಹಾಗೆ ಅವರು ಇರಬೇಕು ಅಂತ ಹೇಳಿ
ನೀವು ಯಾವತ್ತೂ ಬಯಸ್ಲಿಕ್ಕೆ ಹೋಗಬೇಡಿ ಅಂತ ಕವಿ ಪಾಲಕರಿಗೆ ಬುದ್ಧಿವಾದ ಹೇಳ್ತಾ ಇದ್ದಾನೆ, ಉಪದೇಶಿಸ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ, ಪೇರೆಂಟ್ಸ್ ಎಕ್ಸ್ಪೆಕ್ಟ್ ದೆಮ್ ಟು ಬಿ ಲೈಕ್ ವಾಟ್ ದೇ ಆರ್. ಪಾಲಕರು ಯೂಶ್ವಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಾವು ಹೇಗಿದ್ದಾರೆ ತಮ್ಮ ಮಕ್ಕಳು ಕೂಡ ಹಾಗೇ ಇರಬೇಕು, ತಾನು ಏನು ಮಾಡಿದ್ದಾನೆ ತಮ್ಮ ಮಕ್ಕಳು ಕೂಡ ಅದೇ ಮಾಡಬೇಕು ಅಂತ ಹೇಳಿ ಬಯಸ್ತಾರೆ. ಎ ಟೀಚರ್ ವಾಂಟ್ಸ್ ಹೀಸ್ ಆರ್ ಹರ್ ಚೈಲ್ಡ್ ಟು ಬಿ ಎ ಟೀಚರ್. ಎ ಬಿಸ್ನೆಸ್ಮನ್ ವಾಂಟ್ಸ್ his child to be a businessman. A politician, an actor, they want their children to be what they are. ಅವ್ರು ಏನಾಗಿದ್ದಾರೆ ಅದೇ ಆಗಬೇಕು ಅಂತ ಬಯಸ್ತಾರೆ. ಸಪೋಸ್ ಇಫ್ ಸಚಿನ್ was asked to play hockey or to become a teacher or businessman, we couldn't have an opportunity to enjoy his batting. ಸಚಿನನ್ನು ನೀವು ಹಾಕಿ ಆಡು, ನೀನು ಬಿಸ್ನೆಸ್ಮನ್ ಆಗು ಅಂತ ಹೇಳಿ ಅವ್ರ ಪಾಲಕರಿಗೆ ಕೇಳಿದರೆ, ಅವನ ಮೇಲೆ ಒತ್ತಡ ಹೇರಿದರೆ, ಇವತ್ತಿಗೆ ನಾವು ಸಚಿನ್ ಅದ್ಭುತವಾದ ಬ್ಯಾಟಿಂಗನ್ನು ನೋಡಲಿಕ್ಕೆ ಅವಕಾಶವೇ ಇರಲಿಲ್ಲ. ಎ ಆರ್ ರೆಹಮಾನ್, ಗ್ರೇಟ್ ಮ್ಯೂಸಿಷಿಯನ್, ಸಂಗೀತಗಾರ, ಮ್ಯೂಸಿಕ್ ಕಂಪೋಸರ್ ಅಲ್ವಾ. ಸೊ ಎ ಆರ್ ರೆಹಮಾನ್ಗೆ ನೀನು ಕ್ರಿಕೆಟ್ ಆಡು ಅಂತ ಹೇಳಿ, ಯಾಕಂದರೆ ಇಟ್ ಇಸ್ ಮೈ ಡ್ರೀಮ್ ಟು ಬಿಕಮ್ ಅ ಕ್ರಿಕೆಟರ್, ಬಟ್ ಐ ಕುಡಂಟ್ ಬಿಕಮ್ ಅ ಕ್ರಿಕೆಟರ್. ನನ್ನ ಕ್ರಿಕೆಟ್ ನಂಗೆ ತುಂಬ ಇಷ್ಟ, ನಾನು ಕ್ರಿಕೆಟರ್ ಆಗಬೇಕಂತಿತ್ತು, ನನಗೆ ಕ್ರಿಕೆಟರ್ ಆಗೋಕ್ಕಾಗಲಿಲ್ಲ, ನನ್ನ ಕನಸನ್ನು ನೀನಾದರೂ ಈಡೇರಿಸು ಅಂತ ಹೇಳಿಬಿಟ್ಟು ಪಾಲಕರು ಮಕ್ಕಳ ಮೇಲೆ ಒತ್ತಡ ಹೇರುವಂಥ ಕೆಲಸವನ್ನು ಮಾಡಬಾರ್ದು ಅಂತ. ಈಗ ಎ ಆರ್ ರೆಹಮಾನ್ ಮ್ಯೂಸಿಕ್, ಇಟ್ ಈಸ್ ಹೀಸ್ ಫೀಲ್ಡ್ ಆಫ್ ಇಂಟ್ರೆಸ್ಟ್, ಅವನ ಆಸಕ್ತಿ ಇರುವಂಥ ಕ್ಷೇತ್ರ ಅದು, ಅದರಲ್ಲಿ ನಾವು ಅವನ ಅದ್ಭುತವಾದ ಸಾಧನೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಸಪೋಸ್ ಇಫ್ ಹೀ ವೋರ್ ಸಮಥಿಂಗ್ ಎಲ್ಸ್, ಅವನು ಬೇರೆ ಏನಾದರೂ ಆಗಿದ್ದರೆ ನಮಗೆ ಅದ್ಭುತವಾದ ಹಾಡುಗಳನ್ನು, ಮಧುರವಾದ ಗೀತೆಗಳನ್ನು ಕೇಳೋದಕ್ಕೆ ಅವಕಾಶವೇ ಇರಲಿಲ್ಲ. ಇಫ್ ಸ್ವಾಮಿ ವಿವೇಕಾನಂದ ವಾಸ್ ಆಸ್ಕ್ಡ್ ಟು ಬಿಕಮ್ ಎ ಲಾಯರ್ ಲೈಕ್ ಹಿಸ್ ಫಾದರ್, ಇಲ್ಲಿ ಸ್ವಾಮಿ ವಿವೇಕಾನಂದ ಏನಾದರೂ ತನ್ನ ತಂದೆಯ ಹಾಗೆ ವಕೀಲ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇ ಆದರೆ, ವಿ ವುಡ್ ಹ್ಯಾವ್ ಮಿಸ್ಡ್ ದ ಗ್ರೇಟೆಸ್ಟ್ ಸೈಂಟ್ ಆಫ್ ದ ವರ್ಲ್ಡ್, ಜಗತ್ತಿನ ಶ್ರೇಷ್ಠ ಸನ್ಯಾಸಿನೇ ನಾವೇನು ಮಾಡ್ತಾಯಿದ್ವಿ, ಕಳ್ಕೊಂಡು ಬಿಡ್ತಾಯಿದ್ವಿ. ಬಿಕಾಸ್ ಹೀ ಈಸ್ ಅ ಗೈಡಿಂಗ್ ಲೈಟ್, ಹೀ ಈಸ್ ಎ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಟು ಮಿಲಿಯನ್ಸ್ ಆಫ್ ಪೀಪಲ್ ಅಕ್ರಾಸ್ ದ ವರ್ಲ್ಡ್, ಸ್ಪೆಷಲಿ ದ ಯಂಗ್ಸ್ಟರ್ಸ್. ಜಗತ್ತಿನಾದ್ಯಂತ ಸಾವಿರಾರು ಕೋಟಿಗಟ್ಟಲೆ ಜನರಿಗೆ ಒಂದು ಸ್ಫೂರ್ತಿಯ ಸೆಲೆ ಆಗಿರ್ತಕ್ಕಂಥವರು ವಿವೇಕಾನಂದರಾಗಿದ್ದಾರೆ. ಇವನ್ ಲಾರ್ಡ್ ಬುದ್ಧ, ಇಫ್ ಲಾರ್ಡ್ ಬುದ್ಧ ಹ್ಯಾಡ್ ಚೂಸನ್ ದ ಪಾತ್ ಆಫ್ ಹೀಸ್ ಫಾದರ್, ತನ್ನ ತಂದೆಯ ಒಂದು ಮಾತನ್ನೇ ಅವನು ಪಾಲಿಸಿಕೊಂಡು ಏನಾದರೂ ದೊರೆಯಾಗಿ ಬಿಟ್ಟಿದ್ದರೆ, ವಿ ವುಡ್ ಹ್ಯಾವ್ ಸರ್ಟನ್ಲಿ ಮಿಸ್ಡ್ ದ ಗ್ರೇಟೆಸ್ಟ್ ಟೀಚಿಂಗ್ಸ್, ದ ಪ್ರಿನ್ಸಿಪಲ್ಸ್ ಆಫ್ ಬುದ್ಧಿಸಮ್. ಬೌದ್ಧ ಧರ್ಮದ ಏನು ಪ್ರವಚನಗಳಿದ್ದಾವೆ, ನೀತಿಗಳಿದ್ದಾವೆ, ಅವುಗಳನ್ನು ನಾವು ಖಂಡಿತ ಏನು ಮಾಡ್ತಾಯಿದ್ವಿ, ಮಿಸ್ ಮಾಡ್ತಾಯಿದ್ವಿ. ಇದು ಈ ಒಂದು ಸಾಲಿನಲ್ಲಿ ದ ಪ್ರಾಫೆಟ್, ದ ಸ್ಪೀಕರ್ ಏನು ಮಾಡ್ತಾ ಇದ್ದಾನೆ, ಪಾಲಕರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನೀವು ಅವರ ಹಾಗೆ ಇರುವ ಪ್ರಯತ್ನವನ್ನು ಮಾಡಿಬಿಟ್ರೆ, ಸೊ ನಿಮ್ಮ ಹಾಗೇ ಅವ್ರಿಗಿರುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ. 3 Idiots ಅನ್ನುವಂತಹ ಮೂವಿಯಲ್ಲಿ ಅಲ್ಲಿ ಕ್ಯಾರೆಕ್ಟರ್ಸ್ ಬರ್ತವೆ. ಸೊ ಒಬ್ಬನಿಗೆ he wants to enjoy engineering, that is why he joins engineering. And next one, ಮತ್ತೊಬ್ಬ, if I join engineering I can get a job, I can look after my family. ನಾನು ಇಂಜಿನಿಯರಿಂಗ್ ಜಾಯ್ನ್ ಆದರೆ ನಂಗೆ ಜಾಬ್ ಸಿಗುತ್ತೆ, ಹಾಗಾಗಿ ನಾನು ಇಂಜಿನಿಯರಿಂಗ್ ಹೋಗೋದು ಒಳ್ಳೆಯದು, ನನ್ನ ಫ್ಯಾಮಿಲಿ ನೋಡ್ಕೋಬೋದು ಅಂತ. ಮತ್ತೊಬ್ಬ, his dream was to become the photographer, but his father wants him to be an engineer. ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಸೊ ಅವನಿಗೆ ಫೋಟೋಗ್ರಾಫರ್, ವಂಡರ್ಫುಲ್ ಫೋಟೋಗ್ರಫಿ ಅವನು ಮಾಡ್ತಾನೆ, ಆದರೆ ತಂದೆಯ ಆಸೆಗೋಸ್ಕರ, ತಂದೆಯ ಒತ್ತಾಯಕ್ಕೋಸ್ಕರ, ತಂದೆಗೆ ಆಸೆ ಏನಂತಿದ್ರೆ ಮಗ ಇಂಜಿನಿಯರ್ ಆಗಬೇಕು ಅಂತ ಹೇಳಿ, ಹಾಗೆ ಅವನ ಒಂದು ಒತ್ತಾಯಕ್ಕೋಸ್ಕರ ಏನು ಮಾಡ್ತಾನೆ, ಅವನು ಬಂದು ಇಂಜಿನಿಯರಿಂಗನ್ನು ಜಾಯಿನ್ ಆಗಿರ್ತಾನೆ. ಸೊ ಅವುಗಳೆಲ್ಲ ಏನಾಗ್ತವೆ ಅಂತ ಹೇಳಿದರೆ, ಸೊ ಆ ಮಗುವಿಂದ, ಆ ವ್ಯಕ್ತಿಯಿಂದ ದ ಬೆಸ್ಟ್ ಅನ್ನೋದು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು
It is the opinion of the prophet. The children have their own destiny, they have their own dreams. ಮಕ್ಕಳಿಗೆ ತಮ್ಮದೇ ಆದ ಕನಸುಗಳಿದ್ದಾವೆ, ಮಕ್ಕಳಿಗೆ ತಮ್ಮದೇ ಆದಂತಹ ಗುರಿಗಳಿದ್ದಾವೆ, ತಮ್ಮದೇ ಆದಂಥ ಒಂದು ಡೆಸ್ಟಿನೇಷನ್ ಇದೆ ಮಕ್ಕಳಿಗೆ. ಫಾರ್ ಯಾಕೆ ಅಂತ ಹೇಳಿದ್ರೆ, ಫಾರ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್ ನಾರ್ ಟ್ಯಾರೀಸ್ ವಿತ್ ಎಸ್ಟರ್ಡೇ, ಲೈಫ್ ಆಲ್ವೇಸ್ ಗೋಸ್ ಫಾರ್ವರ್ಡ್. ಏಕೆಂದರೆ ಜೀವನ ಹಿಮ್ಮುಖವಾಗಿ ಹರಿಯುವುದೂ ಇಲ್ಲ, ನಿನ್ನೆಯ ಜೊತೆ ತಂಗುವುದೂ ಇಲ್ಲ. ಅದರ ಅರ್ಥ ಲೈಫ್ ಆಲ್ವೇಸ್ ಗೋಸ್ ಫಾರ್ವರ್ಡ್, ಇಟ್ ಡಸಂಟ್ ಟ್ಯಾರಿ, ಸ್ಟಾಪ್, ಸ್ಟೇ ಆರ್ ಲಿಂಗರ್ ಫಾರ್ ಲಾಂಗರ್ ಡ್ಯೂರೇಷನ್ ವಿತ್ ಪಾಸ್ಟ್, ವಿತ್ ಎಸ್ಟರ್ಡೇ. ಯಾಕೆಂತ ಹೇಳಿದ್ರೆ ಬದುಕು ಅನ್ನೋದು ಯಾವಾಗಲೂ ಮುಮ್ಮುಖವಾಗಿ ಮುಂದೆನೇ ಹೋಗುವಂಥದ್ದು ಬಿಟ್ಟರೆ ಯಾವತ್ತೂ ಕೂಡ ಹಿಂದೆ ಹೋಗಲ್ಲ. ಪೇರೆಂಟ್ಸ್ ಶುಡ್ ನಾಟ್ ಫೋರ್ಸ್, ಬರ್ಡನ್ ಆರ್ ಇಂಪೋಸ್ ದೇರ್ ಡೆಡ್ ಪಾಸ್ಟ್ ಆನ್ ದೇರ್ ಚಿಲ್ಡ್ರನ್. ತಮ್ಮ ಈ ಸತ್ತು ಹೋಗಿರುವಂಥ ಭೂತಕಾಲ ಇದೆಯಲ್ವಾ, ಸೊ ಅದನ್ನು ಮಕ್ಕಳ ಮೇಲೆ ಹೇರುವಂಥ ಪ್ರಯತ್ನವನ್ನು ಮಾಡಬಾರ್ದು. ಫಾರ್ ದೆ ಲಿವ್ ಆ್ಯಂಡ್ ಬಿಲಾಂಗ್ ಟು ಫ್ಯೂಚರ್. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಭವಿಷ್ಯತ್ತಿಗೆ ಸೇರಿದವರಾಗಿದ್ದಾರೆ. ಕೆಲವು ಸಾರಿ ಪಾಲಕರು ಹೇಳ್ತಾರೆ ಏನಂತ ಹೇಳಿ, ನಾನು ಹಾಗೆಲ್ಲ ಕಷ್ಟಪಟ್ಟಿದ್ದೆ, ಹೀಗೆಲ್ಲ ಕಷ್ಟಪಟ್ಟಿದ್ದೆ, 20 ಕಿಲೋಮೀಟರ್ ನಡೆದು ಬರ್ತಾ ಇದ್ದೆ, 12 ಕಿಲೋಮೀಟರ್ ನಡೆದು ಹೋಗ್ತಾ ಇದ್ದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ತಪ್ಪಲ್ಲ. ಇಟ್ ವಾಸ್ ಹೀಸ್ ಟೈಮ್, ಅದು ಅವರ ಕಾಲ, ಅವರ ಪರಿಸ್ಥಿತಿ ಹಾಗಿತ್ತು. ನಾವು ದೆರ್ ಆರ್ ಫೆಸಿಲಿಟೀಸ್ ಟು ಗೋ ಟು ಸ್ಕೂಲ್, ಕಾಲೇಜ್. ಈಗ ಶಾಲೆ ಮತ್ತು ಕಾಲೇಜ್ಗಳಿಗೆ ಹೋಗಲಿಕ್ಕೆ ಅವಕಾಶಗಳಿದೆ, ಬಸ್ ಇದೆ, ಬೈಕ್ ಇದೆ, ವೆಹಿಕಲ್ ಫೆಸಿಲಿಟೀಸ್ ಇದೆ. ಈಗಲೂ ಕೂಡ 20 ಕಿಲೋಮೀಟರ್ ನಡ್ಕೊಂಡೇ ಹೋಗಬೇಕಾ? ಅದು ತಪ್ಪಾಗತ್ತೆ. ಅದಕ್ಕೆ ಪಾಲಕರು ತಮ್ಮ ಭೂತಕಾಲವನ್ನು ಮಕ್ಕಳ ಮೇಲೆ ಹೇರುವಂತಹ ಕೆಲಸವನ್ನು ಮಾಡಬಾರ್ದು ಅನ್ನುವಂಥದ್ದು. ಯಾಕೆಂದರೆ ಲೈಫ್ ಗೋಸ್ ಫಾರ್ವರ್ಡ್, ಬದುಕು ಮುಂದೆ ಸಾಗ್ತಾ ಇರುತ್ತೆ, ಅದರೊಟ್ಟಿಗೆ ಮಕ್ಕಳು ಸಾಗ್ತಾ ಇರ್ತಾರೆ. You are the bows from which your children as living arrows are sent forth. Here ನಿಮ್ಮ ಮಕ್ಕಳು ಜೀವಂತ ಬಾಣಗಳಂತೆ ಚಿಮ್ಮಲು ಇರುವ ಬಿಲ್ಲುಗಳು. ನೀವು ಬಿಲ್ಲುಗಳಾಗಿದ್ದೀರಿ. ಯಾಕೆ ಅಂತ ಹೇಳಿದ್ರೆ ಜೀವಂತ ಬಾಣಗಳು ನಿಮ್ಮ ಮಕ್ಕಳು ಏನಾಗಬೇಕು, ನಿಮ್ಮ ಮೂಲಕ ಮುಂದೆ ತಮ್ಮ ಗುರಿಯನ್ನು ತಲುಪಬೇಕು, ಅವುಗಳು ಮುಂದೆ ಹೋಗಬೇಕು. Here parents are used as an instrument to send forth their children. ಮಕ್ಕಳನ್ನು ಮುಂದೆ ಕಳಿಸುವ ಸಲುವಾಗಿ ಒಂದು ಮಾಧ್ಯಮವಾಗಿ, ಒಂದು ಇನ್ಸ್ಟ್ರೂಮೆಂಟ್, ಒಂದು ಸಾಧನವನ್ನಾಗಿ ಇಲ್ಲಿ ಬಳಸಿಕೊಳ್ಳಲಾಗಿದೆ. ಇಟ್ ಈಸ್ ಟು ಮೇಕ್ ಆರ್ ಹೆಲ್ಪ್ ದ ಚಿಲ್ಡ್ರನ್ ರೀಚ್ ದೇರ್ ಡೆಸ್ಟಿನೇಷನ್. ಮಕ್ಕಳು ತಮ್ಮ ತಮ್ಮ ಗುರಿಯನ್ನು ತಲುಪಬೇಕು ಅನ್ನೋ ಸಲುವಾಗಿ ದೇವರೇನು ಮಾಡ್ತಾನೆ, ನಿಮ್ಮನ್ನು ಬಿಲ್ಲುಗಳನ್ನಾಗಿ ಬಳಸ್ತಾನೆ. ನೀವು ಬಿಲ್ಲುಗಳಾಗಿದ್ದೀರಿ. ಯಾಕೆಂದರೆ ನಿಮ್ಮ ಮೂಲಕ ನಿಮ್ಮ ಮಕ್ಕಳು ಏನಾಗಬೇಕು, ಸೊ ಜೀವಂತ ಬಾಣಗಳು ಅಂದರೆ ನಿಮ್ಮ ಮಕ್ಕಳು ಮುಂದೆ ಹೋಗಿ ತಲುಪಬೇಕು. The archer sees the mark upon the path of the infinite. The archer, the force or God, sees or decides the path, destination of the infinite. He sets the target. The archer ಅಂತ ಹೇಳಿದರೆ ಅನಂತ ಪಥದ ಮೇಲೆ ತನ್ನ ಗುರಿಯನ್ನು ಬಿಲ್ಲುಗಾರ ಗಮನಿಸುತ್ತಾನೆ. ಅನಂತ ಪಥ, ಯಾಕೆಂದರೆ ದ ಪಾತ್ ದಟ್ ವಿ ಟ್ರೆಡ್ ಆನ್ ಈಸ್ immeasurable. ಅನಂತ ಪಥ, ಇನ್ಫಿನೈಟ್, ಅದನ್ನು ನಾವು ಅಳಿಲಿಕ್ಕೇ ಆಗಲ್ಲ. ಸೊ ಅಂತಹ ದಾರಿಯ ಮೇಲೆ ಇರುವಂತಹ ಗುರಿಯನ್ನು ದ ಅರ್ಚರ್ ಅಂದರೆ ಬಿಲ್ಲುಗಾರ. ಬಿಲ್ಲುಗಾರ ಅಂದರೆ ಇಲ್ಲಿ ದೇವರು ಅಂತ. ಇಲ್ಲಿ ದ ಅರ್ಚರ್ ಮೀನ್ಸ್ ಗಾಡ್, ಬೋಸ್ ಮೀನ್ಸ್ ಪೇರೆಂಟ್ಸ್ ಆ್ಯಂಡ್ ಆ್ಯರೋಸ್ ಮೀನ್ಸ್ ಚಿಲ್ಡ್ರನ್. ಇದು ಸ್ಪಷ್ಟವಾಗಿ ಗೊತ್ತಿರಬೇಕು. ಅರ್ಚರ್ ಅಂದರೆ ಬಿಲ್ಲುಗಾರ ಅಂದರೆ ದೇವರು, ಬೌಸ್ ಅಂತ ಹೇಳಿದರೆ ಬಿಲ್ಲು ಅಂತ, ಸೊ ಪಾಲಕರು, ಆ್ಯರೋಸ್ ಅಂತ ಹೇಳಿದರೆ ಬಾಣಗಳು, ಅದು ಮಕ್ಕಳಾಗಿರ್ತವೆ. ಈ ಒಂದು ಕಂಪ್ಯಾರಿಸನ್ ನಮಗೆ ಗೊತ್ತಿರಬೇಕು. ಇಲ್ಲಿ ಮಕ್ಕಳು ಎಲ್ಲಿ ಹೋಗಬೇಕು, ಮಕ್ಕಳು ಎಲ್ಲಿ ಹೋಗಿ ತಲುಪಬೇಕು ಅನ್ನೋದಂತಹ ಒಂದು ಮಾರ್ಕನ್ನು, ಗುರಿಯನ್ನು, ಟಾರ್ಗೆಟನ್ನು ಸೆಟ್ ಮಾಡೋದು, ಅದನ್ನು ಗುರುತಿಸುವ ಕೆಲಸ ಬಿಲ್ಲುಗಾರ ಮಾಡ್ತಾನೆ. ಯಾಕಂದರೆ
ಬಾಣ ಹೂಡುವಾಗ ಸೊ ಅದು ಎಲ್ಲಿ ಹೋಗಿ ಟಾರ್ಗೆಟ್ ರೀಚ್ ಆಗಬೇಕು ಅಂತೇಳಿ ಬಿಲ್ಲುಗಾರನೇ ಡಿಸೈಡ್ ಮಾಡೋದಲ್ವಾ, ತನ್ನಷ್ಟಕ್ಕೆ ತಾನೇ ಹೋಗಿ ಬೀಳುವುದಲ್ಲ ಅದು. ದ ಅರ್ಚರ್ ಸೀಸ್ ದ ಮಾರ್ಕ್ ಅಪಾನ್ ದ ಪಾತ್ ಆಫ್ ದ ಇನ್ಫಿನೈಟ್ ಆ್ಯಂಡ್ ಹಿ ಬೆಂಡ್ಸ್ ಯು ವಿತ್ ಹೀಸ್ ಮೈಟ್ ದಟ್ ಹೀಸ್ ಆ್ಯರೋಸ್ ಮೇ ಗೋ ಸ್ವಿಫ್ಟ್ ಆ್ಯಂಡ್ ಫಾರ್. ಅವನ ಶಕ್ತಿಯಿಂದ ನಿಮ್ಮನ್ನು ಬಾಗಿಸುತ್ತಾನೆ, ಅವನ ಬಾಣಗಳು ವೇಗವಾಗಿ ಬಹುದೂರ ಹೋಗುವಂತೆ. ಅಂದರೆ ದೇವರು ಪಾಲಕರನ್ನು ನಿಮ್ಮನ್ನು ಮೀನ್ಸ್ ಪಾಲಕರನ್ನು ತನ್ನ ಸಾಮರ್ಥ್ಯದಿಂದ ಬಾಗಿಸುವಂಥ ಕೆಲಸವನ್ನು ಮಾಡ್ತಾನೆ. ಯಾಕೆಂದರೆ ಅವನು ಅದರ ಮೇಲೆ ಒತ್ತಡ ಹಾಕಿದಾಗ ಮಾತ್ರ ಅದು ಆ ಬಿಲ್ಲುಗಾರ ನಿರ್ಧರಿಸಿದಂತಹ ಒಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಅವನು ಬಿಲ್ಲನ್ನು ಬಾಗಿಸಬೇಕಾಗಿ ಬರುತ್ತೆ. ಹಾಗೆ ಮಕ್ಕಳು ನಿರ್ದಿಷ್ಟ ಗುರಿಯನ್ನು, ನಿರ್ದಿಷ್ಟ ಸಾಧನೆಯನ್ನು ಮಾಡಬೇಕಾದ್ರೆ ಸೊ ಪಾಲಕರಿಗೆ ಎಷ್ಟೋ ಕಷ್ಟಗಳು ಆಗ್ತವೆ. ಪಾಲಕರು ಎಷ್ಟೋ ಸಾರಿ ಕಾಂಪ್ರಮೈಸ್ ಆಗಬೇಕಾಗತ್ತೆ ಅಲ್ವಾ. ಸೊ ಹಿ ಬೆಂಡ್ಸ್ ಯು ವಿತ್ ಹೀಸ್ ಮೈಟ್ ದಟ್ ಹೀಸ್ ಆ್ಯರೋಸ್ ಮೇ ಗೋ ಸ್ವಿಫ್ಟ್ ಆ್ಯಂಡ್ ಫಾರ್. ಅವನು ನಿಮ್ಮನ್ನು ಬಾಗಿಸುವಂಥ ಸಾಮರ್ಥ್ಯದಿಂದ ಬಾಗಿಸುವಂಥ ಕೆಲಸ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನ ಬಾಣಗಳು ನೋಡಿ, ಇಲ್ಲಿ ಅವನ ಅಂದರೆ ದೇವರ ಬಾಣಗಳು, ಅಂದರೆ ಮಕ್ಕಳು. ಮೇ ಗೋ ಸ್ವಿಫ್ಟ್ ಆ್ಯಂಡ್ ಫಾರ್, ಮೃದುವಾಗಿ ಮಕ್ಕಳು ಚಲಿಸಬೇಕು ಮತ್ತು ತುಂಬ ದೂರ ಹೋಗಿ ತಲುಪಬೇಕು. ಅದಕ್ಕೋಸ್ಕರ ನಿಮ್ಮನ್ನು ತನ್ನ ಸಾಮರ್ಥ್ಯದಿಂದ ಬಾಗಿಸುವಂಥ ಕೆಲಸವನ್ನು ಬಿಲ್ಲುಗಾರ ಮಾಡ್ತಾನೆ, ಅಂದರೆ ದೇವರು ಮಾಡ್ತಾನೆ. ದ ಅರ್ಚರ್, ದ ಫೋರ್ಸ್ ಆರ್ ಗಾಡ್ ಸೀಸ್ ದ ಡೆಸ್ಟಿನೇಷನ್ ಆರ್ ಟಾರ್ಗೆಟ್ ಅಪಾನ್ ದ ಪಾತ್ ಆಫ್ ದ ಇನ್ಫಿನೈಟ್ means an endless journey. He bends the parents to send his arrows may go swift and far. The stress the parents undergo while bringing up children, ಅಂದರೆ ಮಕ್ಕಳನ್ನು ಬೆಳೆಸುವಾಗ ಒಂದು ಸ್ಟ್ರೆಸ್ಸಲ್ಲಿ, ಒತ್ತಡದಲ್ಲಿ ಪಾಲಕರು ಸಿಕ್ಕಾಕಿಕೊಳ್ತಾರೆ. ತುಂಬ ಸಂದರ್ಭಗಳು ಬರ್ತವೆ. ಅದೆಲ್ಲವೂ ಕೂಡ ಏನಾಗಿದೆ ಅಂತ ಹೇಳಿದರೆ ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ದೇವರು ನಮಗೋಸ್ಕರ ಕೆಲವೊಂದು ಕಷ್ಟಗಳನ್ನು ತಂದು ಕೊಡ್ತಾನೆ. ಯಾವುದಕ್ಕೆಂದರೆ ನಮ್ಮ ಮೂಲಕ ಏನಾಗಬೇಕು, ಕಷ್ಟ ಅಂದರೆ ಹೇಳಿ ಬಿಲ್ಲನ್ನು ಬಾಗಿಸಿದಾಗ ಏನಾಗುತ್ತೆ, ತುಂಬ ಎಳೆದಾಗ ಏನಾಗುತ್ತೆ, ಬಿಲ್ಲಿಗೆ ಒಂದು ಸ್ವಲ್ಪ ಒತ್ತಡ ಆಗುತ್ತೆ ಅಲ್ವಾ. ಅದೇ ರೀತಿಯಾಗಿ ಪಾಲಕರಿಗೂ ಕೂಡ ಆಗುವಂತಹ ಸ್ಟ್ರೆಸ್ಸನ್ನು, ಕಷ್ಟವನ್ನು ಇಲ್ಲಿ ಕವಿ ಈ ರೀತಿಯಾಗಿ ಪ್ರಾಫೆಟ್ ಹೇಳ್ತಾ ಇದ್ದಾನೆ. ದ ಅರ್ಚರ್ sees the mark upon the path of the infinite and he bends you with his might that his arrows may go swift and far. ಅವನ ಬಾಣಗಳು ತುಂಬ ದೂರ ಹೋಗಿ ಮೃದುವಾಗಿ ಹೋಗಿ ತಲುಪುವ ಸಲುವಾಗಿ ನಿಮ್ಮನ್ನು ತನ್ನ ಸಾಮರ್ಥ್ಯದಿಂದ ಭಾಗಿಸುವಂಥ ಕೆಲಸವನ್ನು ಏನು ಮಾಡ್ತಾನೆ, ಬಿಲ್ಲುಗಾರ ಮಾಡ್ತಾನೆ, ದೇವರು ಮಾಡ್ತಾನೆ. and it is he, the God, the archer, who sets the target, the destination which the children has to reach. ಮಕ್ಕಳು ಯಾವ ಗುರಿಯನ್ನು ಹೋಗಿ ತಲುಪಬೇಕು ಅನ್ನೋದನ್ನು ನಿರ್ಧಾರ ಮಾಡುವಂಥದ್ದು ಇಲ್ಲಿ ಅರ್ಚರ್, ಬಿಲ್ಲುಗಾರ ಆಗಿರ್ತಾನೆ, ದೇವರು ಆಗಿರ್ತಾನೆ ಅನ್ನುವಂಥದ್ದು. ಲೆಟ್ ಯುವರ್ ಬೆಂಡಿಂಗ್ ಇನ್ ದ ಅರ್ಚರ್ಸ್ ಹ್ಯಾಂಡ್ ಬಿ ಫಾರ್ ಗ್ಲಾಡ್ನೆಸ್. ದೇವರು ನಿಮ್ಮನ್ನು ಬಾಗಿಸುವಾಗ ಆ ಬಿಲ್ಲುಗಾರನ ಕೈಯಲ್ಲಿ ನಿಮ್ಮ ಬಾಗುವಿಕೆ ಸಂತಸಮಯವಾಗಿರಲಿ. ದೇವರು ನಿಮ್ಮನ್ನು ಬಾಗಿಸ್ತಾ ಇದ್ದಾನೆ, ಕಷ್ಟ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನೀವು ಅದನ್ನು ಖುಷಿಯಿಂದ ಸ್ವೀಕರಿಸಿ, ಅದರಲ್ಲೇ ನೀವು ಸಂತೋಷವನ್ನು ಕಾಣಿ ಅಂತ ಸೊ ಪಾಲಕರಿಗೆ ದ ಪ್ರಾಫೆಟ್ ಕವಿ ಖಲೀಲ್ ಗಿಬ್ರಾನ್ ಏನು ಮಾಡ್ತಾ ಇದ್ದಾನೆ, ಮನವರಿಕೆ ಮಾಡಿ ಕೊಡ್ತಾ ಇದ್ದಾನೆ. ಹಿ ಈಸ್ ಟ್ರೈಂಗ್ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ದಟ್ ದೇ ಶುಡ್ ಕನ್ಸಿಡರ್ ದೇರ್ ಬೆಂಡಿಂಗ್ ಇನ್ ದ ಅರ್ಚರ್ಸ್ ಹ್ಯಾಂಡ್ ಫಾರ್ ಗ್ಲಾಡ್ನೆಸ್. ಒಳ್ಳೆಯದಕ್ಕಾಗಿಯೇ ಆಗ್ತಾಯಿದೆ. ಅದಕ್ಕೆ ಅಲ್ವಾ ಭಗವದ್ಗೀತೆಯಲ್ಲಿ ಹೇಳೋದು, ಆಗುವುದೆಲ್ಲ ಒಳ್ಳೆಯದಕ್ಕೆ. ಇಟ್ ಈಸ್ ದ ಬೆಸ್ಟ್ ಮಂತ್ರ, ಇಟ್ ಈಸ್ ದ ಬೆಸ್ಟ್ ವೆಪನ್ ದಟ್ ಎವ್ರಿಬಡಿ ಕ್ಯಾನ್ ಹ್ಯಾವ್. ಪ್ರತಿಯೊಬ್ಬರು ಇರುವಂಥದ್ದು ಏನಂತ ಹೇಳಿದ್ರೆ ಆಗೋದೆಲ್ಲ ಒಳ್ಳೆಯದಕ್ಕೆ. ಕೆಲವು ಸರಿ ನಮಗೆ ಹೀಗೆ ಕಾಯಿತು ಅಂತ ಹೇಳಿ ನಾವೇನು ಮಾಡ್ತೇವೆ, ತುಂಬ ಸಾರಿ ಪಶ್ಚಾತ್ತಾಪ ಪಡ್ತೇವೆ, ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತೇವೆ. ಆದರೆ ಸ್ವಲ್ಪ ಸಮಯ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಓಹೋ ಹಾಗಾಗಿದೆ ಸರಿ ಅಂತ. ಹಾಗೆ ಎಷ್ಟು ಸಾರಿ ಪಾಲಕರಿಗೂ ಕೂಡ ಅನಿಸಿರುತ್ತೆ, ನೀನು ಕಾಮರ್ಸ್ ತೊಗೊಳ್ಳೋದು ಬೇಡ, ನೀನು ಸೈನ್ಸ್ ತೊಗೊಳ್ಳೋದು ಬೇಡ ಅಲ್ವಾ, ನೀನು ಆರ್ಟ್ಸ್ ಹೋಗು, ಇಲ್ಲ ನಮ್ಮದೇ ಬಿಸ್ನೆಸ್ ಮಾಡು ಅಂತ ಹೇಳಿ ನೀವೇನು ಮಾಡ್ತೀರಿ, ಅವರ ಮಾತನ್ನು ಮೀರಿ ಏನು ಮಾಡ್ತೀರಿ, ಕಾಮರ್ಸ್ ಮಾಡಿ ಒಳ್ಳೆ ಡಿಗ್ರಿ ಮುಗಿಸ್ಕೊಳ್ತೀರಿ ವಿತ್ ಗುಡ್ ಪರ್ಸೆಂಟೇಜ್, ಗುಡ್ ನಂಬರ್ ಆಫ್ ಮಾರ್ಕ್ಸ್. ಆಮೇಲೆ ಒಳ್ಳೆ ಜಾಬನ್ನು ತೊಗೊಂಡು ನೀವು ಲೈಫಲ್ಲಿ ಸೆಟ್ಲ್ ಆಗ್ತೀರಿ. ಆವಾಗ ಪಾಲಕರಿಗೆ ಅನಿಸುತ್ತೆ,
ಓಹೋ ನಾನು ತಪ್ಪು ಮಾಡಿಬಿಡ್ತಾ ಇದ್ದೆ, ನನ್ನ ಮಗ ನನ್ನ ಮಾತನ್ನು ಮೀರಿ ಹೋದ ಅಂತೇಳಿ ನಾನು ಬೇಜಾರು ಮಾಡ್ಕೊಂಡಿದ್ದೆ, ಆದರೆ ಆಗಿದ್ದೆಲ್ಲ ಒಳ್ಳೆಯದು ಅಲ್ವಾ. ಎಷ್ಟೋ ಸಾರಿ ನಿಮ್ಮನ್ನು ಓದಿಸ್ಬೇಕಾದ್ರೆ, ಫೀಸನ್ನು ಅರೇಂಜ್ ಮಾಡಬೇಕಾದ್ರೆ ಅಲ್ವಾ ಪಾಲಕರಿಗೆ ತುಂಬ ಕಷ್ಟ ಆಗುತ್ತೆ. ಜೊತೆಗೆ ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅದರ ಒಂದು ಕಷ್ಟ ನೋವು ಕೂಡ ಪಾಲಕರಿಗೆ ಆಗುತ್ತೆ. ಸೊ ಅದನ್ನು ಪಾಲಕರು ಏನು ಮಾಡಬೇಕು, ಖುಷಿಯಿಂದ ಸ್ವೀಕಾರ ಮಾಡಬೇಕು, ಅದನ್ನು ಪಾಲಕರು ಒಪ್ಕೊಳ್ಬೇಕು ಅಂತ ಇಲ್ಲಿ ಇವನ ಅಭಿಪ್ರಾಯ ಆಗಿದೆ. ಲೆಟ್ ದ ಪೇರೆಂಟ್ಸ್ ಕನ್ಸಿಡರ್ ದೇರ್ ಬೆಂಡಿಂಗ್ ಇನ್ ದ ಅರ್ಚರ್ಸ್ ಹ್ಯಾಂಡ್ ಫಾರ್ ಗ್ಲಾಡ್ನೆಸ್. ಪೇರೆಂಟ್ಸ್ ಮಸ್ಟ್ ಬೇರ್ ದೇರ್ ಸಫರಿಂಗ್, ಡಿಫಿಕಲ್ಟ್ ಟೈಮ್ಸ್, ಸ್ಟ್ರಗಲ್ ಟು ಬ್ರಿಂಗ್ ದೇರ್ ಚಿಲ್ಡ್ರನ್ ಅಪ್. ತಮ್ಮ ಮಕ್ಕಳನ್ನು ಬೆಳೆಸುವಾಗ ಆಗುವಂತಹ ಕಷ್ಟಕರ ಸಮಯ, ಅವರ ಹೋರಾಟ ಅದೆಲ್ಲವನ್ನು ಕೂಡ ಪಾಲಕರು ಸಹಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದರೆ, ನಾವು ಮಕ್ಕಳಾಗಿದ್ದಾಗ, ಪಾಲಕರು ಮಕ್ಕಳಾಗಿದ್ದಾಗ ಅವರನ್ನು ಬೆಳೆಸಲಿಕ್ಕೆ, ಅವರನ್ನು ಸಾಕಲಿಕ್ಕೆ ಅವರ ಪಾಲಕರು ಎಷ್ಟು ಕಷ್ಟ ಆಗಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. For even as he loves the arrow that flies, so he loves also the bow that is stable. ಯಾಕೆ ಅಂತ ಹೇಳಿದ್ರೆ, ನೀವು ಅದನ್ನು ಯಾಕೆ ಅಂತ ಹೇಳಿದ್ರೆ, ಮುಂದೆ ಚಿಮ್ಮೆಲ್ಪಡುವಂತಹ, ಮುಂದೆ ಹಾರಿ ಹೋಗುವಂತಹ ಬಾಣವನ್ನು ದೇವರು ಪ್ರೀತಿಸ್ತಾನೆ. ಏಕೆಂದರೆ ಹಾರುವ ಅಂಬನ್ನು ಅವನು ಪ್ರೀತಿಸಿದಂತೆಯೇ ದೃಢವಾದ ಬಿಲ್ಲನ್ನು ಆತ ಪ್ರೀತಿಸುತ್ತಾನೆ. ಏನು ಬಿಲ್ಲಿನಿಂದ ಒಂದು ಬಾಣವನ್ನು ಮುಂದೆ ನಾವು ಹೂಡ್ತೇವೆ, ಆ ಬಾಣವನ್ನು ಕೂಡ ದೇವರು ಇಷ್ಟಪಡ್ತಾನೆ, ಆ ಮಕ್ಕಳನ್ನು ಕೂಡ ಇಷ್ಟಪಡ್ತಾನೆ. ಕೇವಲ ಮಕ್ಕಳನ್ನು ಮಾತ್ರ ಇಷ್ಟಪಡಲ್ಲ, ಮಕ್ಕಳನ್ನು ಮಾತ್ರ ಪ್ರೀತಿ ಮಾಡಲ್ಲ. ಸೊ ಹಿ ಆಲ್ಸೋ ಲವ್ಸ್ ದ ಬೋ ದ್ಯಾಟ್ ಈಸ್ ಸ್ಟೇಬಲ್. ಆ ಮಕ್ಕಳು ಮುಂದೆ ಹೋಗುವ ಸಲುವಾಗಿ ಬರುವ ಕಷ್ಟಗಳನ್ನು, ಜವಾಬ್ದಾರಿಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವಂತಹ ಪಾಲಕರು ಯಾರಿದ್ದಾರೆ, ಯಾರು ಸ್ಥಿರವಾಗಿ ನಿಂತ್ಕೊಳ್ಳುವಂತಹ ಪಾಲಕರಿದ್ದಾರೆ, ಬಿಲ್ಲುಗಳಿದ್ದಾವೆ, ಅವುಗಳನ್ನು ಕೂಡ ದೇವರು ಪ್ರೀತಿಸ್ತಾನೆ. ಯಾಕಂದರೆ ನೀವು ಪಾಲಕರಾಗುವ ಮುಂಚೆ ನೀವು ಕೂಡ ಏನಾಗಿದ್ರಿ, ಸೊ ಮಗುವಾಗಿದ್ರಿ ಅನ್ನೋದು ಏನಾಗಬೇಕು, ಪಾಲಕರಿಗೆ ಅರ್ಥ ಆಗಬೇಕು. ದಟ್ ಈಸ್ ವಾಟ್ ದ ಪೊಯೆಟ್ ಮೀನ್ಸ್. ಫಾರ್ ಗಾಡ್ ಲವ್ಸ್ ನಾಟ್ ಓನ್ಲಿ ದ ಆ್ಯರೋ ದಟ್ ಫ್ಲೈಸ್ ಬಟ್ ಆಲ್ಸೋ ದ ಬೋ ದಟ್ ಈಸ್ ಸ್ಟೇಬಲ್. ದೇವರು ಏನು ಮಾಡ್ತಾನೆ, ಕೇವಲ ಮಕ್ಕಳು ಪರವಾಗಿದ್ದಾನೆ, ಮಕ್ಕಳನ್ನೇ ಇಷ್ಟಪಡ್ತಾನೆ, ಅವರನ್ನೇ ಬೆಂಬಲಿಸ್ತಾನೆ. ಅದು ನಮಗೆ ಪಾಲಕರಿಗೆ ನೆನಪಿರಬೇಕು, ಯಾಕಂದರೆ ನಾವು ಕೂಡ ಮೊದಲು ಮಕ್ಕಳಾಗಿದ್ದವರೇ ಅಲ್ವಾ. ಇಲ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಲೈನ್ ಬೈ ಪ್ರಾಫಿಟ್. ಇಲ್ಲಿ ಒಂದು ರೀತಿಯಾಗಿ ಪ್ರಾಫಿಟ್ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಖಲೀಲ್ ಗಿಬ್ರಾನ್ ಸೊ ಪಾಲಕರಿಗೆ ಎನ್ಲೈಟನ್ ಮಾಡ್ತಾ ಇದ್ದಾನೆ, ಮನವರಿಕೆ ಮಾಡಿ ಕೊಡ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ಒಂದು ರೀತಿ ಸಮಾಧಾನವನ್ನು ಮಾಡ್ತಾ ಇದ್ದಾನೆ ಅಂತ ಕೂಡ ಹೇಳ್ಬೋದು ಅಲ್ವಾ. ಯಾಕಂತ ಹೇಳಿದ್ರೆ, ದೇವರು ಕೇವಲ ಮಕ್ಕಳನ್ನು ಮಾತ್ರ ಪ್ರೀತಿಸಲ್ಲ, ಜೊತೆಗೆ ಅವರಿಗೆ ಬೆಂಬಲವಾಗಿ ನಿಲ್ಲುವಂತಹ, ಸ್ಥಿರವಾಗಿ ನಿಲ್ಲುವಂತಹ ಪಾಲಕರು ಯಾರಿದ್ದಾರೆ ಅವರನ್ನು ಕೂಡ ಏನು ಮಾಡ್ತಾನೆ, ದೇವರು ಪ್ರೀತಿಸ್ತಾನೆ, ಇಷ್ಟಪಡ್ತಾನೆ ಅನ್ನೋದು ಪಾಲಕರು ಅರ್ಥ ಮಾಡ್ಕೋಬೇಕು. ದಿಸ್ ಈಸ್ ಹೌ ಖಲೀಲ್ ಗಿಬ್ರಾನ್ educates and enlightens the parents how to treat and bring up their children in life. ಹೀಗೆ ಈ ಸಾಲುಗಳ ಮೂಲಕ, ಕವಿತೆಯ ಮೂಲಕ ಕವಿ ಏನು ಮಾಡ್ತಾನೆ ಅಂತ ಹೇಳಿದರೆ, ಪಾಲಕರಿಗೆ ಶಿಕ್ಷಣ ಕೊಡ್ತಾನೆ, ಅವರಿಗೆ ಮನವರಿಕೆ ಮಾಡಿಕೊಡ್ತಾನೆ. ಏನಂತ ಹೇಳಿದರೆ, ಸೊ ಮಕ್ಕಳನ್ನು ಹೇಗೆ ನೋಡ್ಕೊಳ್ಬೇಕು, ಮಕ್ಕಳನ್ನು ಲೈಫಲ್ಲಿ ಹೇಗೆ ಬೆಳೆಸಬೇಕು ಅನ್ನುವಂಥದ್ದು. He remembers them about their responsibility to provide enough freedom to the children to shape their lives as they wish and feel confident for tomorrow. ಮಕ್ಕಳ ಜವಾಬ್ದಾರಿಯನ್ನು ಕೂಡ ಪಾಲಕರ ಜವಾಬ್ದಾರಿಯನ್ನು ಕೂಡ ಅವನು ನೆನಪಿಸಿ ಕೊಡ್ತಾನೆ. ಯಾವ ಜವಾಬ್ದಾರಿ ಅಂತ ಹೇಳಿದರೆ, ಮಕ್ಕಳಿಗೆ ಸಾಕಷ್ಟು ಸ್ವಾತಂತ್ರ್ಯವನ್ನು ಕೊಡಬೇಕು, ತಮ್ಮ ಬದುಕನ್ನು ತಮ್ಮ ಇಚ್ಛೆಯಂತೆ, ತಮ್ಮ ಕನಸಿನಂತೆ, ತಮ್ಮ ಆಸೆಯಂತೆ ಕಟ್ಟಿಕೊಳ್ಳುವಂತಹ ಅವಕಾಶವನ್ನು ಅವರಿಗೆ ಮಾಡಿಕೊಡಬೇಕು. ಅದಷ್ಟೇ ಅಲ್ಲ, ಆ ಮಕ್ಕಳು ನಾಳೆಗೋಸ್ಕರ ಏನಾಗಿರಬೇಕು, ಕಾನ್ಫಿಡೆಂಟ್ ಆಗಿರಬೇಕು ಅಂತ ಅವಕಾಶವನ್ನು ಮಕ್ಕಳಿಗೆ ಮಾಡಿಕೊಡಬೇಕು. ಈವನ್ ದ ಪೇರೆಂಟ್ಸ್ ಶುಡ್ ನಾಟ್ ಬರ್ಡನ್ ದ ಚಿಲ್ಡ್ರನ್ ವಿತ್ ಎಕ್ಸ್ಟ್ರೀಮ್ ಪೊಸೆಸಿವ್ನೆಸ್, ಓವರ್ ಪ್ರೊಟೆಕ್ಷನ್ ಆ್ಯಂಡ್ ಡೆಡ್ ಪಾಸ್ಟ್. ಇದೊಂದು ಸಜೆಷನ್ ಅವನದ್ದು. ಏನಂತ ಹೇಳಿದರೆ, ಪಾಲಕರು ನೀವು ಮಕ್ಕಳ ಮೇಲೆ ನಿಮ್ಮ ಅತಿಯಾದ ಒಂದು ಸ್ವಾಧೀನತೆಯನ್ನು ತೋರ್ಸೋಕ್ಕೆ ಹೋಗಬೇಡಿ.
ಅವ್ರನ್ನ ಅತಿಯಾಗಿ ಪ್ರೊಟೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಡೆಡ್ ಪಾಸ್ಟ್, ನಿಮ್ಮ ಭೂತಕಾಲವನ್ನು ಅವರ ಮೇಲೆ ಹೇರುವಂಥ ಕೆಲಸವನ್ನು ಮಾಡಬೇಡಿ. ಭೂತಕಾಲವನ್ನು ಹೇರಬೇಡಿ ಅಂತ ಹೇಳಿದರೆ ಯುವರ್ ಎಕ್ಸ್ಪೀರಿಯನ್ಸ್, ಯುವರ್ ಒಪಿನಿಯನ್ಸ್ because of your dead past, your opinions because of your experience can be given them, can be offered as a choices, and free will and freedom should be to the children. ಯಾಕೆ ಅಂತ ಹೇಳಿದ್ರೆ, ಈಗ ಮಗುವಿಗೆ ನಿನಗೆ ಕಾರ್ ಬೇಕಾ ಕಾರ್ ತಗೋ, ಬೈಕ್ ಬೇಕಾ ಬೈಕ್ ತಗೋ, ಸೈಕಲ್ ಬೇಕಾ ಸೈಕಲ್ ತಗೋ, ಲ್ಯಾಪ್ಟಾಪ್ ಬೇಕಾ ಲ್ಯಾಪ್ಟಾಪ್, ವಾಟ್ ಎವರ್ ಯು ಡಿಮಾಂಡ್ ಯು ಕ್ಯಾನ್ ಟೇಕ್. But you should stay in house only. You should not cross the compound of our house. ನಮ್ಮ ಮನೆಯ ಕಾಂಪೌಂಡ್ನೇ ದಾಟಿ ಹೋಗಬಾರ್ದು ಅಂತ ಹೇಳಿಬಿಟ್ರೆ ಮಗುಳುತ್ತೇನೆ, ಕಾರು ಬೇಡ ಏನು ಬೇಡ, ನಮ್ಮ ಮೊದಲು ಹೊರಗಡೆ ಹೋಗಿಬಿಡಿ ಅಂತ ಹೇಳಿ. ಹೌದಲ್ವಾ? ದ ಫ್ರೀಡಮ್ ಮ್ಯಾಟರ್ಸ್. ಈ ಪದ್ಯದ ಕನ್ನಡ ಅನುವಾದವನ್ನು ಇಲ್ಲಿ ಒಂದು ಸಾರಿ ನೋಡೋಣ. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ, ಜೀವದ ಸ್ವಪ್ರೇಮದ ಪುತ್ರ ಪುತ್ರಿಯರು ಅವು ನಿಮ್ಮ ಮೂಲಕ ಬಂದಿವೆಯೇ ಹೊರತು ನಿಮ್ಮಿಂದಲ್ಲ. ನಿಮ್ಮ ಜೊತೆ ಅವು ಇರುವುದಾದರೂ ನಿಮಗೆ ಸೇರಿದ್ದಲ್ಲ. ನಿಮ್ಮ ಪ್ರೀತಿಯನ್ನು ನೀವು ಅವುಗಳಿಗೆ ನೀಡಬಹುದು, ಆದರೆ ನಿಮ್ಮ ಆಲೋಚನೆಗಳನ್ನಲ್ಲ, ಏಕೆಂದರೆ ಅವರಿಗೆ ಅವರದೇ ಸ್ವಂತ ಆಲೋಚನೆಗಳುಂಟು. ಅವರ ದೇಹಗಳಿಗೆ ನೀವು ಮನೆಯಾಗಿರಬಹುದೇ ಹೊರತು ಆತ್ಮಗಳಿಗಲ್ಲ, ಏಕೆಂದರೆ ಅವರ ಆತ್ಮಗಳು ನಾಳೆಯ ಮನೆಯಲ್ಲಿ ನೆಲೆಸುತ್ತವೆ. ಎಲ್ಲಿಗೆ ನೀವು ಕನಸಿನಲ್ಲಿಯೂ ಹೋಗಲಾರಿರೋ ಅಲ್ಲಿ ಅವರಂತಿರಲು ನೀವು ಪ್ರಯತ್ನಿಸಬಹುದು, ಆದರೆ ಅವರನ್ನು ನಿಮ್ಮಂತೆ ಮಾಡಲು ಪ್ರಯತ್ನಿಸದಿರಿ. ಏಕೆಂದರೆ ಜೀವನ ಹಿಮ್ಮುಖವಾಗಿ ಹರಿಯುವುದೂ ಇಲ್ಲ, ನಿನ್ನೆಯ ಜೊತೆ ತಂಗುವುದೂ ಇಲ್ಲ. ನಿಮ್ಮ ಮಕ್ಕಳು ಜೀವಂತ ಬಾಣಗಳಂತೆ ಚಿಮ್ಮಲು ಇರುವ ಬಿಲ್ಲುಗಳು ನೀವು. ಅನಂತದ ಪಥದ ಮೇಲೆ ತನ್ನ ಗುರಿಯನ್ನು ಬಿಲ್ಲುಗಾರ ಗಮನಿಸುತ್ತಾನೆ, ನಿರ್ಧರಿಸುತ್ತಾನೆ. ಅವನ ಶಕ್ತಿಯಿಂದ ನಿಮ್ಮನ್ನು ಬಾಗಿಸುತ್ತಾನೆ. ಅವನ ಬಾಣಗಳು ವೇಗವಾಗಿ ಬಹುದೂರ ಹೋಗುವಂತೆ ಆ ಬಿಲ್ಲುಗಾರನ ಕೈಯಲ್ಲಿ ನಿಮ್ಮ ಬಾಗುವಿಕೆ ಸಂತಸಮಯವಾಗಿರಲಿ. ಏಕೆಂದರೆ ಹಾರುವ ಅಂಬನ್ನು ಪ್ರೀತಿಸಿದಂತೆಯೇ ಅವನು ದೃಢವಾದ ಬಿಲ್ಲನ್ನು ಆತ ಪ್ರೀತಿಸುತ್ತಾನೆ. ಡಾಕ್ಟರ್ ಪ್ರಭುಶಂಕರ್ ಅವರು ಭಾಷಾಂತರ ಮಾಡಿದ್ದಾರೆ, ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಥ್ಯಾಂಕ್ ಯು.